ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಎಲ್ಲಿ ತನಕ ನೀವು ನಿಮ್ಮ ಲೈಫಲ್ಲಿ ಬರೀ ದುಡ್ಡಿಗೋಸ್ಕರ ದುಡಿತಾ ಇರ್ತೀರೋ ಅಲ್ಲಿ ತನಕ ನೀವು ಬಡವರಾಗೇ ಇರ್ತೀರಾ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಯಾವಾಗ ನೀವು ನಿಮ್ಮ ಹತ್ರ ಇರುವ ಹಣವನ್ನು, ನಿಮ್ಮ ಹತ್ರ ಬರುವ ಹಣವನ್ನು ದುಡಿಸ್ತೀರೋ ಆವಾಗಲಷ್ಟೇ ನೀವು ಶ್ರೀಮಂತರಾಗ್ತೀರಾ. ಎಲ್ಲಿ ತನಕ ನೀವು ದುಡ್ಡನ್ನು ದುಡಿಸುವ ಕಲೆಯನ್ನು ಕಲಿಯಲ್ವೋ ಅಲ್ಲಿ ತನಕ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿರುವ ಬಡವರೆಲ್ಲರೂ ಕೂಡ ಜೀವನ ಪೂರ್ತಿ ಬರೀ ದುಡ್ಡಿಗೋಸ್ಕರನೇ ದುಡಿತಾರೆ ಮತ್ತು ಬಡವರಾಗೇ ಉಳಿತಾರೆ. ಆದರೆ ಶ್ರೀಮಂತರು ದುಡ್ಡಿಗೋಸ್ಕರ ದುಡಿಯಲ್ಲ. ಇವರು ತಮ್ಮ ಹತ್ರ ಇರುವ ದುಡ್ಡನ್ನೇ ದುಡಿಸ್ತಾರೆ ಮತ್ತು ದುಡ್ಡು ತಮಗೋಸ್ಕರ ಕೆಲಸ ಮಾಡೋ ಥರ ಮಾಡ್ಕೊತಾರೆ. ಅದಕ್ಕಾಗಿಯೇ ಶ್ರೀಮಂತರಾಗ್ತಾ ಹೋಗ್ತಾರೆ. ಆದರೆ ದುರಾದೃಷ್ಟ ಏನಪ್ಪ ಅಂತಂದರೆ ಈ ಜಗತ್ತಿನಲ್ಲಿರುವ ಬಹಳಷ್ಟು ಜನರಿಗೆ ದುಡ್ಡನ್ನು ದುಡಿಸುವ ಕಲೆ ಗೊತ್ತಿಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ಬಡತನದಲ್ಲೇ ಹುಟ್ಟಿ, ಬಡತನದಲ್ಲೇ ಬೆಳೆದು, ಬಡತನದಲ್ಲೇ ಬೆಂದು, ಬಡತನದಲ್ಲೇ ಸತ್ತೋಗ್ತಾರೆ. ಭಾರತದಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸುಂದರವಾಗಿರುವ ಹುಡುಗಿಯರು ನೋಡೋಕೆ ಸಿಗ್ತಾರೆ. ಆದರೆ ನಿಮಗೆ ಸುಲಭವಾಗಿ ಹೆಜ್ಜೆ ಹೆಜ್ಜೆಗೂ ಶ್ರೀಮಂತರಾಗಿರುವ ಪುರುಷರು ನೋಡೋಕೆ ಸಿಗಲ್ಲ. ಎಲ್ಲ ಕಡೆಗೆ ನಿಮಗೆ ಲೂಸರ್ಗಳೇ ನೋಡೋಕೆ ಸಿಗ್ತಾರೆ. ಭಾರತದಲ್ಲಿ ಕೇವಲ 1.5% ಜನ ಮಾತ್ರ ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ತಾರೆ. ಮಿಕ್ಕ 98.5% ಜನ ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ಟಲ್ಲ. ಇದರ ಅರ್ಥ ಏನಪ್ಪ ಅಂತಂದರೆ ಇವರ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತಲೂ ಕಡಿಮೆ ಇದೆ ಅಂದಂಗೆ. ವರ್ಷಕ್ಕೆ ಇವರು ನೆಟ್ಟಗೆ 3 ಲಕ್ಷ ಕೂಡ ಗಳಿಸಲ್ಲ ಅಂದಂಗೆ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಭಾರತದಲ್ಲಿ 90%ಗಿಂತಲೂ ಅಧಿಕ ಜನ ಪ್ರತಿ ತಿಂಗಳಿಗೆ 25,000 ರೂಪಾಯಿ ಹಣವನ್ನು ಕೂಡ ಗಳಿಸಲ್ಲ. ಇದರಿಂದ ನಮಗೇನು ಅರ್ಥ ಆಗತ್ತಪ್ಪ ಅಂತಂದರೆ ಭಾರತ ಶ್ರೀಮಂತ ರಾಷ್ಟ್ರವಾಗಿದ್ದರೂ ಕೂಡ ಭಾರತೀಯರೆಲ್ಲರೂ ಕೂಡ ಶ್ರೀಮಂತರಲ್ಲ. ಆಲ್ಮೋಸ್ಟ್ ಆಲ್ ಭಾರತೀಯರು ಬಡವರಾಗಿದ್ದಾರೆ. ಭಾರತದಲ್ಲಿ ಆರ್ಥಿಕ ಅಸಮಾನತೆ ಮತ್ತು ಆರ್ಥಿಕ ಶೋಷಣೆ ಸಿಕ್ಕಾಪಟ್ಟೆ ಇದೆ. ಅದಕ್ಕಾಗಿಯೇ ಭಾರತದಲ್ಲಿ ಕೇವಲ 8% ಜನರ ಹತ್ರ ಮಾತ್ರ ಕಾರ್ ಇದೆ. ಕೇವಲ 6.4% ಜನರ ಹತ್ರ ಮಾತ್ರ ಐಫೋನ್ ಇದೆ. ಕೇವಲ 5% ಜನರ ಹತ್ರ ಮಾತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕೇವಲ 69% ಜನರ ಹತ್ರ ಮಾತ್ರ ಸ್ವಂತ ಮನೆ ಇದೆ. ಮತ್ತು ಇಷ್ಟೆಲ್ಲ ಫೆಸಿಲಿಟಿಗಳು ಈ ಜನರ ಹತ್ರ ಆಲ್ಮೋಸ್ಟ್ ಆಲ್ ಲೋನ್ ಮೇಲೆ ಇದೆ. ಇಷ್ಟೆಲ್ಲ ಸೌಲಭ್ಯಗಳು, ಸಂಪನ್ಮೂಲಗಳು ತುಂಬಾ ಕಡಿಮೆ ಜನರ ಹತ್ರ ಇವೆ. ಮತ್ತು ಕಡಿಮೆ ಜನರ ಹತ್ರ ಇದ್ದರೂ ಕೂಡ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಲೋನ್ ಮೇಲೆ ಇವೆ. ಭಾರತದಲ್ಲಿ ಆರ್ಥಿಕ ಶೋಷಣೆ ಸಿಕ್ಕಾಪಟ್ಟೆ ಇರೋದರಿಂದ ಆರ್ಥಿಕ ಅಸಮಾನತೆ ಹೆಚ್ಚಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹಣದ ಬಗ್ಗೆ ಏನನ್ನ ಕೂಡ ಕಲಿಸಲ್ಲ. ನೋ ಫೈನಾನ್ಷಿಯಲ್ ಎಜುಕೇಷನ್ ಎಟ್ ಆಲ್. ಹಣದ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದೇ ಇಲ್ಲ. ಹಣವನ್ನು ಗಳಿಸೋದು ಹೇಗೆ, ಹಣವನ್ನು ಉಳಿಸೋದು ಹೇಗೆ, ಹಣವನ್ನು ಇನ್ವೆಸ್ಟ್ ಮಾಡಿ ಬೆಳೆಸೋದು ಹೇಗೆ, ಟ್ಯಾಕ್ಸ್ ಉಳಿಸೋದು ಹೇಗೆ, ಲೋನ್ ಹೇಗೆ ಮ್ಯಾನೇಜ್ ಮಾಡೋದು, ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಹೇಗೆ ಬಿಲ್ಡ್ ಮಾಡೋದು, ಅಸೆಟ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಯಾವುದು ಬೆಸ್ಟ್ ಆಗಿರುತ್ತೆ, ಇನ್ಶೂರೆನ್ಸ್ ಯಾಕೆ ತಗೋಬೇಕು ಅನ್ನೋದರ ಬಗ್ಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಏನನ್ನ ಕೂಡ ಕಲಿಸಲ್ಲ. ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಲ್ಲ. ಅದಕ್ಕಾಗಿ ಅವರು PhD ಮಾಡಿದ್ರು ಕೂಡ ಪಕ್ಕಾ ಹಸಿದಡ್ಡಗಳಾಗಿ ಹೊರಗೆ ಬರ್ತಾ ಇದ್ದಾರೆ. ಬರೀ ಕಾಲೇಜ್ ಡಿಗ್ರಿಗಳಿಂದ ಏನೂ ಪ್ರಯೋಜನ ಆಗಲ್ಲ. ಸ್ಕಿಲ್ ಬೇಕು, ಫೈನಾನ್ಷಿಯಲ್ ನಾಲೆಜ್ ಬೇಕು. ಅಂದಾಗಲೇ ಭಾರತೀಯರೆಲ್ಲರೂ ಕೂಡ ಶ್ರೀಮಂತರಾಗೋಕ್ಕೆ ಸಾಧ್ಯ. ಭಾರತೀಯರ ಫೈನಾನ್ಷಿಯಲ್ ಲಿಟ್ರಸಿ ರೇಟ್ ಎಷ್ಟಿದೆಪ್ಪ ಅಂತಂದರೆ ಕೇವಲ 27% ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ 100ರಲ್ಲಿ ಕೇವಲ 27 ಜನರಿಗೆ ಮಾತ್ರ ಹಣದ ಬಗ್ಗೆ ಏನೋ ಗೊತ್ತಿದೆ ಅಂತಂದಂಗೆ. ಭಾರತೀಯರಿಗೆ ಹಣದ ಬಗ್ಗೆ ಸರಿಯಾದ ನಾಲೆಜೇ ಇಲ್ಲಪ್ಪ ಅಂತಂದರೆ ಇವರು ಹೇಗೆ ಹಣವನ್ನು ಗಳಿಸೋಕ್ಕಾಗತ್ತೆ, ಉಳಿಸೋಕ್ಕಾಗತ್ತೆ, ಬೆಳೆಸೋಕ್ಕಾಗತ್ತೆ, ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನು ಭಾರತೀಯರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುವುದಕ್ಕಾಗಿ ಒಂದು ಫ್ರೀ ಮನಿ ಮ್ಯಾನೇಜ್ಮೆಂಟ್ ಮಾಸ್ಟರ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇರುವೆ. ಈ ಮಾಸ್ಟರ್ ಕ್ಲಾಸ್
ಸಾವಿರಾರು ಜನರ ಜೀವನವನ್ನು ಬದಲಾಯಿಸಿದೆ, ನಿಮ್ಮ ಜೀವನವನ್ನು ಕೂಡ ಬದಲಾಯಿಸುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದಕ್ಕಾಗಿ ಈ ಮಾಸ್ಟರ್ ಕ್ಲಾಸನ್ನು ಕೊನೆಯ ತನಕ ನೋಡಿ. ಕೊನೆಗೆ ನಿಮಗೊಂದು ಗ್ರೇಟ್ ಬೋನಸ್ ಕೂಡ ಸಿಗತ್ತೆ. ಈ ಮಾಸ್ಟರ್ ಕ್ಲಾಸ್ನಲ್ಲಿ ನಾನು ನಿಮಗೆ ಮೊದಲನೇದಾಗಿ ನಾನು ಯಾರು ಅನ್ನೋದನ್ನು ಹೇಳುವೆ, ಅದಾದ ನಂತರ ಇಂಪಾರ್ಟೆನ್ಸ್ ಆಫ್ ಮನಿ ಬಗ್ಗೆ ಹೇಳುವೆ, ಅದಾದ ನಂತರ ಇಂಪಾರ್ಟೆನ್ಸ್ ಆಫ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿಕೊಡುವೆ, ಕೊನೆಗೆ ಪಿಲ್ಲರ್ಸ್ ಆಫ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿಕೊಟ್ಬಿಟ್ಟು ಮನಿ ಮ್ಯಾನೇಜ್ಮೆಂಟಿಗಾಗಿ ಒಂದು ಬ್ಲೂ ಪ್ರಿಂಟನ್ನು ಕೂಡ ಕೊಡುವೆ. ಈಗ ನಾವು ಈ ಮನಿ ಮ್ಯಾನೇಜ್ಮೆಂಟ್ ಮಾಸ್ಟರ್ ಕ್ಲಾಸನ್ನು ಶುರು ಮಾಡೋಣ. ಹೂ ಈಸ್ ಸತೀಶ್ ಕುಮಾರ್? ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರೋ, ಯಾರು ನನ್ನನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಫಾಲೋ ಮಾಡ್ತಾರೋ ಅವರಿಗೆಲ್ರಿಗೂ ಕೂಡ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನನ್ನು ಡೈರೆಕ್ಟರ್ ಸತೀಶ್ ಕುಮಾರ್ ಎಂಬ ಹೆಸರಿನಿಂದ ಐಡೆಂಟಿಫೈ ಮಾಡ್ತಾರೆ. ನಾನು ಕಳೆದ 8 ವರ್ಷಗಳಿಂದ ನನ್ನ ಸ್ಟಾರ್ಟಪ್ ಮೇಲೆ ಕೆಲಸ ಮಾಡ್ತಾ ಇರುವೆ. ನನ್ನ ಮೊದಲ ಸ್ಟಾರ್ಟಪ್ ಯಾವುದಪ್ಪ ಅಂತಂದರೆ ರೋರಿಂಗ್ ಕ್ರಿಯೇಷನ್ಸ್. ಇದೊಂದು ಫಿಲ್ಮ್ ಎಡಿಟೆಕ್ ಸ್ಟಾರ್ಟಪ್ ಆಗಿದ್ದು ನಾನು ಇದರ ಫೌಂಡರ್ ಆ್ಯಂಡ್ CEO ಆಗಿ ಕೆಲಸ ಮಾಡ್ತಾ ಇರುವೆ. ವರ್ಲ್ಡ್ ವೈಡ್ ನಮ್ಮ ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ 4,500ಕ್ಕಿಂತಲೂ ಅಧಿಕ ಜನ ಸ್ಟೂಡೆಂಟ್ಸ್ಗಳು ಕಲಿತಾ ಇದ್ದಾರೆ. ಈ ಫಿಲ್ಮ್ ಎಡಿಟೆಕ್ ಸ್ಟಾರ್ಟಪ್ನ ಜೊತೆಗೆ ನಾನು ಟೂರಿಸಮಲ್ಲಿ, ಮೀಡಿಯಾದಲ್ಲಿ ಮತ್ತು ಹೆಲ್ತ್ ಸೆಕ್ಟರ್ನಲ್ಲಿ ಕೂಡ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇರುವೆ. ಸದ್ಯಕ್ಕೆ ನಾನು ನನ್ನ ರೋರಿಂಗ್ ಕ್ರಿಯೇಷನ್ ಸ್ಟಾರ್ಟಪ್ನ ಜೊತೆಗೆ ರೋರಿಂಗ್ ಇಂಡಿಯಾ ಹಾಗೂ ರೋರಿಂಗ್ ನ್ಯೂಸ್ ಸ್ಟಾರ್ಟಪ್ಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವೆ. ಒಟ್ಟಿನಲ್ಲಿ ನಾನೊಬ್ಬ ಆಂಟ್ರಪ್ರಿನರ್ ಆಗಿರುವೆ, ಟ್ರಾವೆಲ್ ಫಿಲಮ್ ಮೇಕರ್ ಆಗಿರುವೆ, ಜೊತೆಗೆ ಬಿಸ್ನೆಸ್ ಮೆಂಟರ್ ಕೂಡ ಆಗಿರುವೆ. ಇದಿಷ್ಟು ನನ್ನ ಪರಿಚಯ ಆಯಿತು. ಈಗ ನಾವು ಇಂಪಾರ್ಟೆನ್ಸ್ ಆಫ್ ಮನಿ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಿ ತನಕ ನಮಗೆ ಹಣದ ಮಹತ್ವ ಏನು ಎಂಬುದು ಸರಿಯಾಗಿ ಅರ್ಥ ಆಗಲ್ವೋ ಅಲ್ಲಿ ತನಕ ನಮಗೆ ಜಾಸ್ತಿ ಹಣವನ್ನು ಗಳಿಸೋಕೆ, ಜಾಸ್ತಿ ಹಣವನ್ನು ಉಳಿಸೋಕೆ, ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಬೆಳೆಸೋಕೆ ಮೋಟಿವೇಶನ್ ಬರಲ್ಲ. ಬಹಳಷ್ಟು ಜನರಿಗೆ ಹಣದ ಮಹತ್ವವೇ ಗೊತ್ತಿಲ್ಲ. ಹಣದ ಬಗ್ಗೆ ಅವರ ಮೈಂಡ್ಸೆಟ್ಟೇ ಸರಿಯಾಗಿಲ್ಲ. ಹಣ ಕೆಟ್ಟದ್ದು, ಹಣವನ್ನು ಗಳಿಸಬಾರ್ದು, ಹಣ ಹಂಗೆ ಮಾಡುತ್ತೆ, ಹಣ ಇದ್ದರೆ ಹಿಂಗಾಗತ್ತೆ ಅಂತೆಲ್ಲ ಅವರು ನೆಗೆಟಿವ್ ಆಗಿ ಹಣದ ಬಗ್ಗೆ ಮೈಂಡ್ಸೆಟ್ ಬೆಳೆಸ್ಕೊಂಡ್ಬಿಡ್ತಾರೆ ಮತ್ತು ಹಣದ ಇಂಪಾರ್ಟೆನ್ಸನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಸೊ ನಿಮ್ಮಲ್ಲಿ ಬಹಳಷ್ಟು ಜನರಲ್ಲಿಯೂ ಕೂಡ ಇದೇ ಮೈಂಡ್ಸೆಟ್ ಇರಬಹುದು. ಅದಕ್ಕಾಗಿ ಮೊದಲು ನೀವು ಹಣದ ಇಂಪಾರ್ಟೆನ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಣದ ಮಹತ್ವ ಇಂತಿದೆ. ಇಂಪಾರ್ಟೆನ್ಸ್ ನಂಬರ್ 1, ವಿದೌಟ್ ಮನಿ ಯು ಕಾಂಟ್ ಸರ್ವೈವ್. ದುಡ್ಡಿಲ್ಲದೆ ನೀವು ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ದುಡ್ಡು ಅನ್ನೋದು ನಮ್ಮ ಜೀವನದ ಮೋಸ್ಟ್ ಎಸೆನ್ಷಿಯಲ್ ಟೂಲ್ ಆಗಿದೆ. ನಾವು ಇತಿಹಾಸ ಕಾಲದಲ್ಲಿ ನಮ್ಮ ಹತ್ರ ಇರುವ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ವಿ. ಈಗ ನಾನು ರೈತರಾಗಿದ್ದರೆ ನಾನು ಬೆಳೆದ ದವಸ ಧಾನ್ಯಗಳನ್ನು ಬೇರೆಯವರಿಗೆ ಕೊಡ್ತಾ ಇದ್ದೆ, ಅವರ ಕಡೆಯಿಂದ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಮುಂದೆ ಇದು ವ್ಯಾಪಾರಕ್ಕೆ ಪ್ರಾಬ್ಲಮ್ ಆದಾಗ ದುಡ್ಡು ಅನ್ನೋದು ಎಕ್ಸಿಸ್ಟೆನ್ಸ್ಗೆ ಬರುತ್ತೆ. ಸದ್ಯಕ್ಕೆ ನಾವು ಏನೇ ಒಂದು ಕೊಂಡುಕೊಳ್ಬೇಕಪ್ಪ ಅಂತಂದರೆ ದುಡ್ಡನ್ನು ಕೊಡಲೇಬೇಕಾಗತ್ತೆ. ದುಡ್ಡಿಲ್ಲದೆ ಬದುಕೋಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಕೂಡ ದುಡ್ಡು ಬೇಕೇ ಬೇಕಾಗತ್ತೆ. ನಾವು ನಮ್ಮ ತಾಯಿಯ ಗರ್ಭದಲ್ಲಿರುವಾಗಿನಿಂದ ಹಿಡಿದು ನಾವು ಸತ್ತ ನಂತರ ನಮ್ಮನ್ನು ಹೂಳೋಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. A to Z ಸಂಗತಿಗಳಿಗೆ ದುಡ್ಡು ಬೇಕಾಗತ್ತೆ. ನಾವು ಬದುಕಬೇಕಂತಂದರೆ ಹೊಟ್ಟೆಗೆ ಏನಾದರೂ ತಿನ್ನಬೇಕು, ನಮಗೆ ಆಹಾರ ಬೇಕು, ಇದಕ್ಕೂ ಕೂಡ ದುಡ್ಡು ಬೇಕು. ನಾವು ಈ ಸಮಾಜದಲ್ಲಿ ಬದುಕಬೇಕಪ್ಪ ಅಂತಂದರೆ ನಮ್ಮ ಮಾನವನ್ನು ಮುಚ್ಕೋಬೇಕು, ಇದಕ್ಕಾಗಿ ನಮಗೆ ಬಟ್ಟೆ ಬೇಕು, ಇದಕ್ಕೂ ಕೂಡ ದುಡ್ಡು ಕೊಡಬೇಕು. ನಾವು ಈ ಸಮಾಜದಲ್ಲಿ ಬದುಕಬೇಕಪ್ಪ ಅಂತಂದರೆ ನಮಗೆ ಒಂದು ಸೇಫೆಸ್ಟ್ ಆದ ಮನೆ ಬೇಕು, ನಮ್ಮ ತಲೆ ಮೇಲೆ ನೆರಳಬೇಕು, ಆ ಮನೆಗೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ಇನ್ನು ನಾವು ಒಳ್ಳೆ ಪ್ರಜೆಗಳಾಗಿ ಬೆಳಿಬೇಕು ಅಂತಂದರೆ ನಮಗೆ ಎಜುಕೇಷನ್ ಕೂಡ ಬೇಕು, ಅದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ನಮಗೇನಾದರೂ ಹುಷಾರು ತಪ್ಪಿದರೆ ಆವಾಗ ನಮಗೆ ಮೆಡಿಸಿನ್ ಬೇಕು, ಟ್ರೀಟ್ಮೆಂಟ್ ಬೇಕು, ಅದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ಮುಂದೆ ಮದುವೆ, ಮಕ್ಕಳು ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ಳೋಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ನಾವು ನಮ್ಮ ಲೈಫಲ್ಲಿ ಏನೇ ಮಾಡ್ತೀವಿ ಅಂತಂದರೂ ಕೂಡ ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ದುಡ್ಡಿಲ್ಲದೆ ನಮ್ಮ ಜೀವನದ ಬಂಡಿ ಮುಂದೆ ಸಾಗಲ್ಲ. ಹೇಗೆ ಡೀಸೆಲ್ ಇಲ್ದಿದ್ರೆ ಕಾರು ಮುಂದಕ್ಕೆ ಹೋಗಲ್ವೋ ಅದೇ ಥರ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನಮ್ಮ ಲೈಫ್ ಕೂಡ ಮುಂದಕ್ಕೆ ಹೋಗಲ್ಲ, ಅಲ್ಲೇ ಸ್ಟ್ರಕ್ ಆಗಿಬಿಡತ್ತೆ. ನಾವು ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ಖರ್ಚುಗಳು ಶುರುವಾಗ್ತವೆ. ಇಲ್ಲಿಂದ ನಮ್ಮ ಖರ್ಚುಗಳು ಶುರುವಾಗ್ತವೆ. ಮುಂದೆ ನಾವು ಸತ್ತ ಮೇಲೆ ನಮ್ಮನ್ನು ಹೂಳೋ ತನಕ ಕೂಡ ನಮ್ಮ ಮೇಲೆ ಖರ್ಚುಗಳಾಗ್ತವೆ. ದುಡ್ಡು ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವ ಸಂಗತಿಯಾಗಿದೆ.
ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂತಂದರೆ ನಾವು ಬದುಕಕ್ಕಾಗಲ್ಲ. ಅದಕ್ಕಾಗಿ ನಾವು ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು. ಇಂಪಾರ್ಟೆನ್ಸ್ ನಂಬರ್ 2, ಮನಿ ಅಫೆಕ್ಟ್ಸ್ ಆಲ್ ಯುವರ್ ರಿಲೇಷನ್ಶಿಪ್ಸ್. ನಮ್ಮ ಎಲ್ಲ ಸಂಬಂಧಗಳ ಮೇಲೆ ದುಡ್ಡು ತನ್ನ ಪ್ರಭಾವವನ್ನು ಬೀರುತ್ತೆ. ದುಡ್ಡು ಇಲ್ಲಿ ಕೆಟ್ಟದ್ದಾಗಿಲ್ಲ, ಜನರ ಮೈಂಡ್ಸೆಟ್ ಸರಿಯಾಗಿಲ್ಲ. ನಮ್ಮ ಜನ ಯಾರೊಂದಿಗಾದರೂ ಸಂಬಂಧವನ್ನು ಬೆಳೆಸುವುದಕ್ಕಿಂತ ಮುಂಚೆ ಮುಂದಿರುವ ವ್ಯಕ್ತಿಯ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡ್ತಾರೆ, ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡ್ತಾರೆ, ಅವನು ಹಾಕಿಕೊಂಡಿರುವ ಬಟ್ಟೆಯ ಮೇಲೆ ಅವನನ್ನು ಅಳಿತಾರೆ. ಎಲ್ಲದಕ್ಕೂ ಕೂಡ ದುಡ್ಡೇ ಇಂಪಾರ್ಟೆಂಟ್ ಆಗ್ತಾ ಇದೆ ಸದ್ಯಕ್ಕೆ ಸ್ನೇಹ, ಪ್ರೀತಿ, ಮದುವೆ ಸಂಬಂಧಗಳೆಲ್ಲವೂ ಕೂಡ ಬಿಸ್ನೆಸ್ ಆಗಿವೆ. ನಿಮ್ಮ ಹತ್ರ ದುಡ್ಡಿದೆಯಪ್ಪ ಅಂತಂದರೆ ಎಲ್ಲರೂ ಕೂಡ ನಿಮಗೆ ಗೌರವವನ್ನು ಕೊಡ್ತಾರೆ, ನಿಮ್ಮೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡ್ತಾರೆ, ಲವ್ ಪ್ರಪೋಸಲ್ ಕೊಡ್ತಾರೆ, ಮದುವೆ ಸಂಬಂಧಗಳನ್ನು ಕೂಡ ಬೆಳೆಸೋಕೆ ಮುಂದಾಗ್ತಾರೆ. ಆದರೆ ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮೊಂದಿಗೆ ಸಂಬಂಧ ಬೆಳೆಸೋಕೆ ಮುಂದೆ ಬರಲ್ಲ. ಸ್ನೇಹ, ಪ್ರೀತಿ, ಸಂಬಂಧಗಳೆಲ್ಲವೂ ಕೂಡ ನಿಮಗೆ ಮರೀಚಿಕೆ ಆಗಿಬಿಡ್ತವೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ. ಜನ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡಿಯೇ ನಿಮ್ಮೊಂದಿಗೆ ಸ್ನೇಹ, ಪ್ರೀತಿ, ಸಂಬಂಧಗಳನ್ನು ಬೆಳೆಸ್ತಾರೆ. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ದರೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಚೆನ್ನಾಗಿ ಸಾಕ್ತವೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಎಲ್ಲರೂ ಕೂಡ ನಿಮ್ಮನ್ನು ಹಂತ ಹಂತವಾಗಿ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಸ್ವಲ್ಪ ಕಡಿಮೆ ಸಂಪಾದನೆ ಮಾಡ್ತೀರಾ, ನೀವು ಬಡವರಾಗಿದ್ದೀರಾ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಅವರ ಮನೆಗೆ ಕರೆಯಲ್ಲ. ಮತ್ತು ನೀವು ಕರೆದ್ರೂ ಕೂಡ ಅವರು ನಿಮ್ಮ ಮನೆಗೆ ಬರಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನಿಮ್ಮ ಪ್ರೀತಿಯನ್ನು ಕೂಡ ಯಾವುದೇ ಹುಡುಗಿ ಎಕ್ಸೆಪ್ಟ್ ಮಾಡಿಕೊಳ್ಳಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತಿನಲ್ಲಿ ನಿಮ್ಮ ಟ್ಯಾಲೆಂಟ್ಗೆ ಯಾವುದೇ ಬೆಲೆ ಇಲ್ಲ, ನಿಮ್ಮ ಲಾಯಲ್ಟಿಗೆ ಯಾವುದೇ ಬೆಲೆ ಇಲ್ಲ, ನಿಮ್ಮ ಇಂಟೆಲಿಜೆನ್ಸಿಗೂ ಕೂಡ ಯಾವುದೇ ಬೆಲೆ ಇಲ್ಲ. ಬರೀ ಗಂಡು ಮಕ್ಕಳ ಸಂಪಾದನೆ ಮತ್ತು ಸಂಪತ್ತನ್ನು ಈ ಜಗತ್ತಿನಲ್ಲಿ ನೋಡಲಾಗತ್ತೆ. ಹೇಗೆ ಹೆಣ್ಮಕ್ಕಳ ಸೌಂದರ್ಯವನ್ನಷ್ಟೇ ನೋಡಲಾಗತ್ತೋ ಗಂಡು ಮಕ್ಕಳ ಸಂಪತ್ತು ಸಂಪಾದನೆಯನ್ನಷ್ಟೇ ನೋಡಲಾಗತ್ತೆ. ಸೊ ನಿಮ್ಮ ಸಂಪಾದನೆ ಚೆನ್ನಾಗಿಲ್ಲ, ಸಂಪತ್ತಿಲ್ಲಪ್ಪ ಅಂತಂದರೆ ನಿಮಗೆ ನಿಮ್ಮ ಪ್ರೀತಿ ಸಿಗಲ್ಲ. ನಿಮ್ಮ ಮದುವೆ ಆಗೋದು ಕೂಡ ಡೌಟ್ಫುಲ್ಲೇ ಆಗಿ ಉಳಿದು ಬಿಡುತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಯಾರೂ ನಿಮ್ಮ ಸ್ಟೇಟಸ್ಗಳನ್ನು, ಸ್ಟೋರಿಗಳನ್ನು ಕೂಡ ನೋಡಲ್ಲ. ನಿಮ್ಮ ಕಾಲ್ಗಳಿಗೆ ರಿಪ್ಲೈ ಕೊಡಲ್ಲ, ಮೆಸೇಜಸ್ಗಳಿಗೂ ಕೂಡ ರಿಪ್ಲೈ ಕೊಡಲ್ಲ. ಎಲ್ಲದರಲ್ಲೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡಿಬಿಡ್ತಾರೆ. ನಿಮ್ಮವರೇ ನಿಮ್ಮನ್ನು ಶತ್ರು ಥರ ನೋಡ್ತಾರೆ. ನಿಮ್ಮ ಎಲ್ಲ ಸಂಬಂಧಗಳು ದುಡ್ಡಿನ ಮೇಲೆ ಡಿಪೆಂಡ್ ಆಗಿವೆ. ಅದಕ್ಕಾಗಿ ನಿಮ್ಮ ಹತ್ರ ಸಾಕಷ್ಟು ದುಡ್ಡು ಇರಲೇಬೇಕು. ಇಂಪಾರ್ಟೆನ್ಸ್ ನಂಬರ್ 3, ಮನಿ ಗಿವ್ಸ್ ಯು ಫ್ರೀಡಮ್ ಆ್ಯಂಡ್ ಕಾನ್ಫಿಡೆನ್ಸ್. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ದರೆ ನೀವು ನಿಮ್ಮ ಲೈಫನ್ನು ನಿಮಗಿಷ್ಟ ಬಂದಂತೆ ಬದುಕಬಹುದು. ದುಡ್ಡು ನಿಮಗೆ ನಿಮ್ಮ ಜೀವನವನ್ನು ನಿಮ್ಮಿಷ್ಟದಂತೆ ಬದುಕುವ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಆಯ್ಕೆಗಳಿರಲ್ಲ. ಎಲ್ಲದರಲ್ಲೂ ಕೂಡ ನೀವು ಬೇರೆಯವರ ಆಸೆಯಂತೆ ಬದುಕಬೇಕಾಗತ್ತೆ, ಬೇರೆಯವರ ತಾಳಕ್ಕೆ ಕುಣಿಬೇಕಾಗತ್ತೆ. ನಿಮಗೆ ಬೇಕಾದಂತೆ ನಿಮಗೆ ಬದುಕೋಕೆ ಸಾಧ್ಯ ಆಗಲ್ಲ. ಆದರೆ ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಈ ಜಗತ್ತಿನ ಯಾವುದೇ ಬೇಕಾದರೂ ಸಿಟಿಯಲ್ಲಿ ಬದುಕಬಹುದು. ಯಾವ ಕಾರ್ ಬೇಕೋ ಆ ಕಾರನ್ನು ತೆಗೆದುಕೊಳ್ಬೋದು, ಎಲ್ಲಿ ಬೇಕೋ ಅಲ್ಲಿ ಬಿಸ್ನೆಸ್ ಮಾಡ್ಬೋದು, ಯಾರು ಇಷ್ಟ ಆಗ್ತಾರೋ ಅವರನ್ನು ಮದುವೆ ಆಗ್ಬೋದು. ಎಲ್ಲ ಚಾಯ್ಸ್ಗಳು ನಿಮ್ಮ ಹತ್ರ ಇರ್ತವೆ, ನಿಮಗೊಂದು ಫ್ರೀಡಮ್ ಇರುತ್ತೆ. ಆದರೆ ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ನೀವು ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿ ಅವರ ಇಚ್ಛೆಯಂತೆ ಬದುಕಬೇಕಾಗತ್ತೆ. ನಿಮ್ಮ ಆಸೆಗಳನ್ನು, ನಿಮ್ಮ ಕನಸುಗಳನ್ನು ನೀವೇ ಕೊಲೆ ಮಾಡಿ ಗುಲಾಮರ ಥರ ಬದುಕಬೇಕಾಗತ್ತೆ. ಈ ಮಾತು ಬರೀ ಹೆಣ್ಮಕ್ಳಿಗೆ ಹೇಳ್ತಾ ಇಲ್ಲ, ಗಂಡು ಮಕ್ಕಳಿಗೂ ಕೂಡ ಇದು ಅಪ್ಲೈ ಆಗತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ನಿಮಗಿಷ್ಟ ಬಂದಂತೆ ಬದುಕುವ ಫ್ರೀಡಮ್ ನಿಮಗಿರುತ್ತೆ. ಮತ್ತು ದುಡ್ಡು ನಿಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ. ನನ್ನ ಬ್ಯಾಂಕಲ್ಲಿ ಇಷ್ಟು ಲಕ್ಷ ಇದೆ, ಏನೇ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆವಿಲ್ಲ, ಐ ವಿಲ್ ಮ್ಯಾನೇಜ್ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ನೀವು ಹ್ಯಾಪಿಯಾಗಿ ಮತ್ತು ಕಾನ್ಫಿಡೆಂಟಾಗಿ ಬದುಕ್ತೀರ. ದುಡ್ಡೇ ಇಲ್ಲ ಅಂತಂದರೆ ಫ್ರೀಡಮು ಇರಲ್ಲ ಮತ್ತು ಕಾನ್ಫಿಡೆನ್ಸು ಇರಲ್ಲ. ಇಂಪಾರ್ಟೆನ್ಸ್ ನಂಬರ್ 4, ಮನಿ ಗಿವ್ಸ್ ಯು ಅ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ದುಡ್ಡು ನಿಮಗೆ ಒಂದೊಳ್ಳೆ ಕ್ವಾಲಿಟಿ ಲೈಫನ್ನು ಲೀಡ್ ಮಾಡೋಕ್ಕೆ ಸುವರ್ಣಾವಕಾಶವನ್ನು ಕೊಡುತ್ತೆ. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ದರೆ ನೀವು ಎಲ್ಲ ಒಳ್ಳೊಳ್ಳೆ ರಿಸೋರ್ಸಸ್ಗಳನ್ನು ಎಂಜಾಯ್ ಮಾಡಬಹುದು. ಒಳ್ಳೆ ಕ್ವಾಲಿಟಿಯ ಎಜುಕೇಷನನ್ನು ಪಡೆದುಕೊಳ್ಳಬಹುದು, ಒಳ್ಳೆಯ ಹೆಲ್ತ್ ಫೆಸಿಲಿಟಿಗಳನ್ನು ಪಡೆದುಕೊಳ್ಳಬಹುದು, ನಿಮ್ಮದೇ ಆದಂಥ ಸ್ವಂತ ಮನೆ ಮಾಡ್ಕೋಬೋದು, ಕಾರ್ ತೆಗೆದುಕೊಳ್ಬೋದು. ನೀವು ಕೂಡ ಎಲ್ಲ ಸವಲತ್ತುಗಳನ್ನು ಎಂಜಾಯ್ ಮಾಡಬಹುದು. ಜೊತೆಗೆ ನಿಮ್ಮ ಹೆಂಡತಿ, ಮಕ್ಕಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಈ ಎಲ್ಲ ರಿಸೋರ್ಸಸ್ಗಳ ಒಂದು ಅವಕಾಶವನ್ನು ಒದಗಿಸಿಕೊಡಬಹುದು.
ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುವ ಬದಲು ಒಳ್ಳೆ ಪ್ರೈವೇಟ್ ಶಾಲೆಗೆ ಕಳಿಸ್ಬೋದು. ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬಹುದು, ಒಳ್ಳೆಯ ಬಟ್ಟೆಗಳನ್ನು, ಒಳ್ಳೆಯ ನೀರನ್ನು ಕೊಡಿಸ್ಬೋದು, ಅವರನ್ನು ಒಳ್ಳೊಳ್ಳೆ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಬೋದು. ನಿಮಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಹುಷಾರು ತಪ್ಪಿದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ಒದ್ದಾಡುವ ಬದಲು ಒಳ್ಳೆಯ ಆಸ್ಪತ್ರೆಗಳಲ್ಲಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಳಲ್ಲಿ ಒದ್ದಾಡುವ ಬದಲು ನಿಮ್ಮದೇ ಆದಂಥ ಓನ್ ವೆಹಿಕಲನ್ನು ಕೂಡ ಖರೀದಿ ಮಾಡ್ಬೋದು. ಈ ರೀತಿ ದುಡ್ಡು ನಿಮಗೆ ಒಂದೊಳ್ಳೆ ಕ್ವಾಲಿಟಿ ಲೈಫನ್ನು ಎಂಜಾಯ್ ಮಾಡುವ ಅವಕಾಶವನ್ನು ಕೊಡುತ್ತೆ. ಇಂಪಾರ್ಟೆನ್ಸ್ ನಂಬರ್ 5, ಮನಿ ಗಿವ್ಸ್ ಯು ಅಪಾರ್ಚುನಿಟೀಸ್ ಆ್ಯಂಡ್ ಗ್ರೋತ್. ದುಡ್ಡು ನಿಮಗೆ ನಿಮ್ಮ ಲೈಫಲ್ಲಿ ಗ್ರೋ ಆಗುವುದಕ್ಕಾಗಿ ಒಳ್ಳೊಳ್ಳೆ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಎಲ್ಲ ಅಪಾರ್ಚುನಿಟಿಗಳನ್ನು ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಬೇಗನೆ ಗ್ರೋ ಆಗ್ಬೋದು. ಉದಾಹರಣೆಗಾಗಿ ನಿಮಗೆ ಯಾವ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳುವ ಆಸೆ ಇದೆಯೋ ಆ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಬೋದು. ನಿಮಗೆ ಇಷ್ಟ ಬಂದ ಎಜುಕೇಷನನ್ನು ನೀವು ಪಡೆದುಕೊಳ್ಬೋದು. ಅದಾದ ನಂತರ ಇಷ್ಟ ಬಂದ ಜಾಬ್ ಮಾಡಬಹುದು. ಜಾಬ್ ಇಷ್ಟ ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡ್ಬೋದು. ಇಷ್ಟೆಲ್ಲ ಮಾಡೋಕ್ಕೆ ದುಡ್ಡು ಬೇಕಲ್ಲ. ಸೊ ನಿಮ್ಮ ಹತ್ರ ದುಡ್ಡಿದ್ದರೆ ಇಲ್ಲಿ ಚಾಯ್ಸ್ ನಿಮ್ಮದಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ನಿಮ್ಮ ಹೆಲ್ತನ್ನು ಫಿಕ್ಸ್ ಮಾಡ್ಕೋಬೋದು, ನಿಮ್ಮ ಮೈಂಡ್ಸೆಟನ್ನು ಫಿಕ್ಸ್ ಮಾಡ್ಕೋಬೋದು, ನಿಮ್ಮ ಪರ್ಸ್ನಲ್ ಲೈಫನ್ನು, ಪ್ರೊಫೆಷ್ನಲ್ ಲೈಫನ್ನು ಕೂಡ ಹೆಲ್ದಿ ಹ್ಯಾಪಿಯಾಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು. ನೀವು ಪರ್ಸ್ನಲ್ಲಿನೂ ಗ್ರೋ ಆಗಬಹುದು ಮತ್ತು ಪ್ರೊಫೆಷ್ನಲ್ಲಿನೂ ಕೂಡ ಗ್ರೋ ಆಗಬಹುದು. ಸೊ ಇಷ್ಟೆಲ್ಲ ಅವಕಾಶಗಳನ್ನು ದುಡ್ಡು ನಿಮಗೆ ಒದಗಿಸಿಕೊಡುತ್ತೆ. ದುಡ್ಡಿದ್ದರೆ ಎಲ್ಲ ಅವಕಾಶಗಳನ್ನು ಬಾಚಿಕೊಂಡು ನೀವು ಬೇಗನೆ ಮೇಲೆ ಹೋಗ್ಬೋದು. ಇಂಪಾರ್ಟೆನ್ಸ್ ನಂಬರ್ 6, ಮನಿ ಮೇಕ್ಸ್ ಯು ಪವರ್ಫುಲ್. ನಿಮ್ಮ ಹತ್ರ ದುಡ್ಡಿದ್ದರೆ ಎಲ್ಲ ಜನ ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾರೆ, ಜನ ನಿಮಗೆ ಹೆದರ್ತಾರೆ. ದುಡ್ಡು ನಿಮಗೊಂದು ಫೈನಾನ್ಷಿಯಲ್ ಪವರನ್ನು ಕೊಡುತ್ತೆ. ನಿಮ್ಮ ಹತ್ರ ದುಡ್ಡಿದೆಯಪ್ಪ ಅಂತಂದರೆ ಯಾರೂ ಕೂಡ ಅನಾವಶ್ಯಕವಾಗಿ ನಿಮ್ಮ ತಂಟೆಗೆ ಬರಲ್ಲ, ಕಾಲು ಕೆರೆದುಬಿಟ್ಟು ಜಗಳ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಲ್ಲ. ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಪವರ್ಫುಲ್ ಆಗಿರ್ತೀರ ಮತ್ತು ಸೇಫ್ ಕೂಡ ಆಗಿರ್ತೀರ. ನಿಮ್ಮ ಹತ್ರ ದುಡ್ಡಿದ್ದರೆ ಈಸಿಯಾಗಿ ನೀವು ಪೊಲಿಟಿಕಲ್ ಪವರನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಸರ್ಕಾರವನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮ್ಯಾನಿಪ್ಯುಲೇಟ್ ಮಾಡಿ ನೀವು ಮತ್ತಷ್ಟು ದುಡ್ಡನ್ನು ಮಾಡ್ಬೋದು. ಸದ್ಯಕ್ಕೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಈ ಜಗತ್ತನ್ನು ನಿಜವಾಗಿಯೂ ಆಳ್ತಾ ಇರೋರು ಯಾರಪ್ಪ ಅಂತಂದರೆ ಕಾರ್ಪೊರೇಟ್ ವ್ಯಕ್ತಿಗಳು, ಅಂದರೆ ಬಿಸ್ನೆಸ್ ಮ್ಯಾನ್ಗಳು ಸರ್ಕಾರವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಾರೆ. ನಿಮ್ಮ ಹತ್ರ ದುಡ್ಡಿದ್ದರೆ ನಿಮಗೆ ದೊಡ್ಡ ಪವರ್ ಬಂದೇ ಬರುತ್ತೆ ಮತ್ತು ಎಲ್ಲರೂ ಕೂಡ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಮುಂದೆ ತಲೆ ಬಾಗ್ತಾರೆ. ಇಂಪಾರ್ಟೆನ್ಸ್ ನಂಬರ್ 7, ಮನಿ ಸಾಲ್ವ್ಸ್ ಯುವರ್ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದುಡ್ಡಲ್ಲಿದೆ. ದುಡ್ಡಿನಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಸಾಲ್ವ್ ಮಾಡ್ಕೋಬೋದು. ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರಲಿ, ಪ್ರೊಫೆಷ್ನಲ್ ಪ್ರಾಬ್ಲಮ್ ಇರಲಿ, ರಿಲೇಷನ್ಶಿಪ್ ಇಶ್ಯೂ ಇರಲಿ, ಏನೇ ಇರಲಿ ಅದನ್ನು ನೀವು ದುಡ್ಡನ್ನು ಬಳಸ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ದುಡ್ಡಿಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡುವ ಮಹಾಶಕ್ತಿ ಇದೆ. ದುಡ್ಡಿನಿಂದ ಬಗೆಹರಿಯದ ಸಮಸ್ಯೆ ಈ ಜಗತ್ತಿನಲ್ಲಿ ಎಕ್ಸಿಸ್ಟೇ ಆಗಲ್ಲ ಅಂಥೇಳಿ ನಾವು ಹೇಳಿದರೂ ಕೂಡ ತಪ್ಪಾಗಲ್ಲ. ದುಡ್ಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ದುಡ್ಡಿನಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೋಬೋದು. ನೀವು ಮಾಡಿರುವ ಕ್ರೈಮ್ಗಳನ್ನು ಕೂಡ ದುಡ್ಡನ್ನು ಬಳಸ್ಕೊಂಡ್ಬಿಟ್ಟು ನೀವು ಮುಚ್ಚಾಕ್ಬೋದು. ನಿಮ್ಮ ಎಲ್ಲ ತಪ್ಪುಗಳನ್ನು ಕೂಡ ಬಚ್ಚಿಡೋಕೆ ಈ ದುಡ್ಡು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಎಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ ಇದೆ. ಇಂಪಾರ್ಟೆನ್ಸ್ ನಂಬರ್ 8, ಮನಿ ಈಸ್ ಯುವರ್ ಲೈಫ್ ಲೈನ್. ಈ ದುಡ್ಡು ನಿಮಗೆ ಲೈಫ್ ಲೈನ್ ಆಗಿದೆ. ಈ ದುಡ್ಡು ಒಂಥರ ನಿಮಗೆ ಮತ್ತು ನಿಮ್ಮ ಬದುಕಿಗೆ ಸೇಫ್ಟಿ ನೆಟ್ ಇದ್ದಂತೆ. ದುಡ್ಡು ನಿಮಗೆ ನಿಮ್ಮ ಜೀವನದಲ್ಲಿ ಕಷ್ಟ ಬರದಂತೆ ತಡೆಯುತ್ತೆ. ಒಂದು ವೇಳೆ ಆಕ್ಸಿಡೆಂಟಲಿ ಯಾವುದಾದ್ರೂ ಕಷ್ಟ ಬಂದರೆ ಆ ಕಷ್ಟದಿಂದ ಈ ದುಡ್ಡು ನಿಮ್ಮನ್ನು ಕಾಪಾಡುತ್ತೆ. ಉದಾಹರಣೆಗಾಗಿ ಆಕ್ಸಿಡೆಂಟ್ದಂತಹ ದುರ್ಘಟನೆಗಳಾಗಬಹುದು, ನಿಮ್ಮ ಜಾಬ್ ಲಾಸ್ ಆಗಬಹುದು, ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಬರ್ಬೋದು, ಅಚಾನಕ್ಕಾಗಿ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಬರಬಹುದು. ಏನೇ ದೊಡ್ಡ ಕಷ್ಟ ಬಂದರೂ ಕೂಡ ಈ ದುಡ್ಡು ನಿಮ್ಮನ್ನು ಕಾಪಾಡುತ್ತೆ. ಈ ದುಡ್ಡು ನಿಮಗೊಂಥರ ಸೇಫ್ಟಿ ನೆಟ್ ಇದ್ದಂತೆ. ಇಂಪಾರ್ಟೆನ್ಸ್ ನಂಬರ್ 9, ಮನಿ ಎನೇಬಲ್ಸ್ ಯು ಟು ಹೆಲ್ಪ್ ಅದರ್ಸ್. ನಿಮ್ಮ ಹತ್ರ ದುಡ್ಡಿದ್ದರೆ ಮೊದಲೇದಾಗಿ ನೀವು ನಿಮಗೆ ಸಹಾಯ ಮಾಡಿಕೊಳ್ಳಬಹುದು.
ನಿಮ್ಮ ಹೊಟ್ಟೆ ತುಂಬಿದ ನಂತರ ನೀವು ನಿಮ್ಮವರಿಗೆ ಸಹಾಯ ಮಾಡಬಹುದು, ನಿಮ್ಮ ಮನೆಯವರಿಗೆ ಸಹಾಯ ಮಾಡಬಹುದು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಅದಾದ ನಂತರ ನಿಮ್ಮ ಅಂತಮಂದಿರನ್ನು, ಸ್ನೇಹಿತರನ್ನು, ಸಂಬಂಧಿಕರನ್ನು, ಊರವರನ್ನು, ನಿಮ್ಮ ರಾಜ್ಯದ ಜನರನ್ನು, ದೇಶದ ಜನರನ್ನು, ಅಷ್ಟೇ ಯಾಕೆ ಇಡೀ ಜಗತ್ತಿನ ಜನರಿಗೆ ನೀವು ಸಹಾಯ ಮಾಡಬಹುದು. ದುಡ್ಡು ನಿಮಗೆ ಬೇರೆಯವರಿಗೆ ಸಹಾಯ ಮಾಡುವ ಒಂದು ಶಕ್ತಿಯನ್ನು ಕೊಡುತ್ತೆ. ನೀವು ಬೇರೆಯವರ ಜೀವನದಲ್ಲಿ ಬೆಳಕಾಗ್ಬೋದು. ನಿಮ್ಮ ಹತ್ರ ದುಡ್ಡಿದ್ದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ದುಡ್ಡಿಲ್ಲಪ್ಪ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಪಾರ್ಟೆನ್ಸ್ ನಂಬರ್ 10 ಆ್ಯಂಡ್ ಲಾಸ್ಟ್, ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಸಂತೋಷವಾಗಿರಬಹುದು. ದುಡ್ಡಿನಿಂದ ಡೈರೆಕ್ಟಾಗಿ ಹ್ಯಾಪಿನೆಸ್ಸನ್ನು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಕೂಡ ಒಪ್ಪಿಕೊಳ್ಳುವೆ. ಆದರೆ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮಗಿಷ್ಟ ಇರುವ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಬಿಟ್ಟು ನೀವು ಹ್ಯಾಪಿಯಾಗಿ ಇರಬಹುದು. ಹ್ಯಾಪಿಯಾಗಿರೋದೊಂದು ಕಲೆಯಾಗಿದೆ. ಇದಕ್ಕಾಗಿ ನಿಮಗೆ ದುಡ್ಡು ಬೇಕಾಗತ್ತೆ. ನಮ್ಮ ಆಸೆಗಳಿವೆ ಅಲ್ಲ, ಎಲ್ಲವೂ ಕೂಡ ಚಿಲ್ಲರೆಯಾಗಿವೆ. ನಮ್ಮ ಖುಷಿ ಎಲ್ಲಿದೆ ಗೊತ್ತಾ? ಮೆಟೀರಿಯಲಿಸ್ಟಿಕ್ ಸಂಗತಿಗಳಲ್ಲಿದೆ. ನಮ್ಮ ಖುಷಿ ಮನೆ, ಕಾರು, ಐಫೋನು, ಶಾಪಿಂಗು ಅಥವಾ ಟ್ರಾವೆಲ್ಲು, ರಿಲೇಷನ್ಶಿಪ್ಪು, ಲವ್ವು, ಸೆಕ್ಸು, ಮದುವೆ, ಇದರಲ್ಲಿನೇ ನಮ್ಮ ಖುಷಿ ಇದೆ. ಚಿಲ್ಲರೆ ಮೆಟೀರಿಯಲಿಸ್ಟಿಕ್ ಸಂಗತಿಗಳಲ್ಲಿ ನಮ್ಮ ಖುಷಿ ಇರುವಾಗ ನಮ್ಮ ಹತ್ರ ದುಡ್ಡಿದ್ದರೆ ನಮಗೇನು ಬೇಕು ಅದನ್ನು ತಗೋಬೋದು, ಖುಷಿಯಾಗಿರಬಹುದು. ಸಿಂಪಲ್ ಫಾರ್ಮುಲಾ ಇದೆ. ಕೆಲವೊಂದಿಷ್ಟು ಮೂರ್ಖ ಗುರುಗಳು ಹೇಳ್ತಾ ಇರ್ತಾರೆ, ಗುರು ಘಂಟಾಲರು, ದುಡ್ಡಿದ್ರೆ ನೀವು ದುಃಖಿ ಆಗ್ತೀರಾ ಅಂಥೇಳಿ. ಅದು ಶುದ್ಧ ಸುಳ್ಳಾಗಿದೆ. ನೀವು ದುಡ್ಡು ಸಂಪಾದಿಸಿ ನಿಮಗೇನು ಬೇಕು ಅದನ್ನು ಖರೀದಿ ಮಾಡಿ ಖುಷಿಯಾಗಿರಿ. ಯಾರು ನಿಮ್ಮನ್ನು ತಡೀತಾರೆ? ಮನಿ ಈಸ್ ನಾಟ್ ದ ರೂಟ್ ಆಫ್ ಆಲ್ ಇವಿಲ್. ನಾಟ್ ಹ್ಯಾವಿಂಗ್ ಸಫಿಸಿಯಂಟ್ ಮನಿ ಈಸ್ ದ ರೂಟ್ ಆಫ್ ಆಲ್ ಇವಿಲ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿಲ್ಲ, ಅದಕ್ಕಾಗಿಯೇ ನಿಮ್ಮ ಆಸೆಗಳು ಕನಸುಗಳು ಈಡೇರ್ತಾ ಇಲ್ಲ, ಅದಕ್ಕಾಗಿ ನೀವು ದುಃಖಿ ಆಗ್ತಾ ಇದ್ದೀರಾ. ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಅಂತಂದರೆ ನಿಮ್ಮ ಆಸೆಗಳು ಕನಸುಗಳು ಚಿಟಿಕೆ ಹೊಡೆದಂತೆ ನನಸಾಗಿಬಿಡ್ತವೆ, ನೀವು ಖುಷಿಯಾಗಿಬಿಡ್ತೀರಾ. ನೀವು ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಒಂದೊಳ್ಳೆ ರೊಮ್ಯಾಂಟಿಕ್ ಲೈಫನ್ನು ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ದುಡ್ಡು ಇರಲೇಬೇಕು. ಈಗ ನಿಮಗೆ ದುಡ್ಡಿನ ಮಹತ್ವ ಚೆನ್ನಾಗಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇಂಪಾರ್ಟೆನ್ಸ್ ಆಫ್ ಮನಿ ಮ್ಯಾನೇಜ್ಮೆಂಟ್. ನಿಮಗೆ ದುಡ್ಡಿಲ್ಲದೆ ನೀವು ಸರ್ವೈವ್ ಆಗೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತು ಈ ದುಡ್ಡು ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಅದಕ್ಕಾಗಿ ನೀವು ಒಂದೊಳ್ಳೆ ಹ್ಯಾಪಿ, ಹೆಲ್ದಿ, ವೆಲ್ದಿ, ರೊಮ್ಯಾಂಟಿಕ್, ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡುವುದಕ್ಕಾಗಿ ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನೀವು ನಿಮ್ಮ ಲೈಫಲ್ಲಿ ದುಡ್ಡಿಗೋಸ್ಕರ ಪರದಾಡಬೇಕಾಗತ್ತೆ, ಅನಾವಶ್ಯಕವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಹಾರ್ಟ್ ಬ್ರೇಕ್ಸ್ಗಳು ಕೂಡ ಆಗ್ತವೆ, ರಿಲೇಷನ್ಶಿಪ್ ಬ್ರೇಕಪ್ಗಳು ಕೂಡ ಆಗ್ತವೆ, ಡಿವೋರ್ಸ್ ಕೂಡ ಆಗತ್ತೆ. ನೀವು ಬೀದಿಗೆ ಬೀಳ್ತೀರಾ, ಅಥವಾ ನಿಮಗೇನಾದರೂ ಆದರೆ ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ಬೋದು. ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕಾಗಿ ನೀವು ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಸೇಫಾಗಿ ಬದುಕಬೇಕಂತಂದರೆ ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕು. ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ಆಗುವ ಲಾಭಗಳಿಂತಿವೆ, ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬೆನಿಫಿಟ್ಸ್ ಆಫ್ ಮನಿ ಮ್ಯಾನೇಜ್ಮೆಂಟ್. ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳಾಗ್ತವೆ. ಉದಾಹರಣೆಗಾಗಿ, ನೋ ಶಾರ್ಟೇಜ್ ಆಫ್ ಮನಿ ಆ್ಯಟ್ ಮಂತ್ ಎಂಡ್. ಬಹಳಷ್ಟು ಜನ ಪ್ರತಿ ತಿಂಗಳಿಗೆ ಲಕ್ಷಾಂತರ ಹಣ ಗಳಿಸ್ತಾ ಇರ್ತಾರೆ, ಆದರೆ ತಿಂಗಳಂತಕ್ಕೆ ಅವ್ರ ಹತ್ರ ದುಡ್ಡೇ ಉಳಿದಿರಲ್ಲ, ಮತ್ತು ಅವರು ಸಾಲ ಮಾಡ್ತಾರೆ, ಫ್ರೆಂಡ್ಸ್ಗಳ ಹತ್ರ ಕೈ ಚಾಚ್ತಾರೆ. ಆದರೆ ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದರೆ ನಿಮಗೆ ಈ ಸಮಸ್ಯೆನೇ ಬರಲ್ಲ. ತಿಂಗಳಂತ್ಯಕ್ಕಷ್ಟೇ ಅಲ್ಲ, ನಿಮಗೆ ಯಾವಾಗ ಬೇಕಾದರೂ ನಿಮ್ಮ ಹತ್ರ ದುಡ್ಡಿರುತ್ತೆ, ಬೇರೆಯವರ ಹತ್ರ ಕೈ ಚಾಚಬೇಕಾದ ಕೆಟ್ಟ ಪರಿಸ್ಥಿತಿ ನಿಮಗೆ ಬರಲ್ಲ. ಇನ್ನು ಲೆಸ್ ಫೈನಾನ್ಷಿಯಲ್ ಸ್ಟ್ರೆಸ್. ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದರೆ ನಿಮಗೆ ಹಣದ ಕೊರತೆ ಆಗಲ್ಲ, ನೀವು ಲೋನು ಕೂಡ ಮಾಡಲ್ಲ, EMIನ ಟೆನ್ಷನ್ ಕೂಡ ಇರಲ್ಲ, ನಿಮಗೆ ಮೆಂಟಲ್ ಪೀಸ್ ಇರುತ್ತೆ, ಸ್ಟ್ರೆಸ್ ಇಲ್ಲದ ಜೀವನ ನಿಮ್ಮದಾಗತ್ತೆ. ನೋ ಬ್ಯಾಡ್ ಡೆಟ್ ಟ್ರ್ಯಾಪ್ಸ್. ನೀವು ಕೆಟ್ಟ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡಲ್ಲ. ನೀವು ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಎಲ್ಲದಕ್ಕೂ ಕೂಡ ನೀವು ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ತೀರಾ. ಹಣವನ್ನು ಗಳಿಸ್ತೀರಾ, ಉಳಿಸ್ತೀರಾ, ಬೆಳೆಸ್ತಾ ಇರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಎಮರ್ಜೆನ್ಸಿ ಫಂಡ್ ಇರುತ್ತೆ, ಇನ್ಶೂರೆನ್ಸ್ ತೊಗೊಂಡಿರ್ತೀರಾ, ಮದುವೆ, ಮಕ್ಕಳು, ಮಕ್ಕಳ ಎಜುಕೇಷನ್ನು, ರಿಟೈರ್ಮೆಂಟು, ಎಲ್ಲದಕ್ಕೂ ಕೂಡ ನೀವು ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿರ್ತೀರ, ಗೋಲ್ ಸೆಟ್ ಮಾಡಿರ್ತೀರ. ಹೀಗಿರುವಾಗ ನೀವು ಕೆಟ್ಟ ಸಾಲದ ಸುಳಿಯಲ್ಲಿ ಬೀಳುವ ಪರಿಸ್ಥಿತಿ ನಿಮಗೆ ಬರಲ್ಲ.
ಇನ್ನು ನೆಕ್ಸ್ಟ್ ಬೆನಿಫಿಟ್ ಏನಪ್ಪ ಅಂತಂದರೆ ಬಿಲ್ಡ್ಸ್ ವೆಲ್ತ್. ನೀವು ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ವೆಲ್ತನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಬಡತನಕ್ಕಿಂತ ಕೆಟ್ಟ ಶಾಪ ಬೇರೊಂದಿಲ್ಲ. ನೀವು ನಿಮ್ಮ ಮುಂದಿನ ಜನ್ರೇಷನ್ಗೆ ಬಡತನವನ್ನು ಕೊಡಬಾರ್ದು, ಸಿರಿತನವನ್ನು ಕೊಡಬೇಕು, ಎವರ್ ಲಾಸ್ಟಿಂಗ್ ವೆಲ್ತನ್ನು ಕೊಟ್ಟು ಹೋಗಬೇಕು. ಅಂದಾಗಲೇ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನಿಮ್ಮನ್ನು ನೆನೆಸ್ತಾರೆ ಮತ್ತು ನಿಮಗೆ ಗೌರವ ಕೊಡ್ತಾರೆ. ನಿಮ್ಮ ಹತ್ರ ಮನಿ ಮ್ಯಾನೇಜ್ಮೆಂಟ್ ಮಾಡುವ ಸ್ಕಿಲ್ ಇದ್ದರೆ ನೀವು ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಬೇಗನೆ ಅಚೀವ್ ಮಾಡ್ಬೋದು. ನೀವು ಬೇಗನೆ ಮನೆ ತೆಗೆದುಕೊಳ್ಬೋದು, ಬೇಗನೆ ಮದುವೆ ಮಾಡ್ಕೋಬೋದು, ಬೇಗನೆ ಕಾರ್ ತೆಗೆದುಕೊಳ್ಳಬಹುದು, ಬೇಗನೆ ರಿಟೈರ್ ಆಗಬಹುದು. ಸೊ ಈ ಥರನಾದ ಎಲ್ಲ ಲೈಫ್ ಗೋಲ್ಸ್ಗಳನ್ನು ನೀವು ಬೇಗನೆ ಅಚೀವ್ ಮಾಡಬೇಕಪ್ಪ ಅಂತಂದರೆ ಸರಿಯಾಗಿ ಮನಿಯನ್ನು ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ನೀವು ಬೆಟರ್ ಲೈಫ್ ಸ್ಟೈಲ್ ಚಾಯ್ಸ್ಗಳನ್ನು ಕೂಡ ಮಾಡ್ಬೋದು. ಯಾವ ಏರಿಯಾದಲ್ಲಿ ಮನೆ ತೊಗೊಂಡ್ರೆ ಬೆಟರ್ ಇರುತ್ತೆ, ಯಾವ ಕಾರ್ ಬೆಟರ್ ಇರುತ್ತೆ, ಯಾರೊಂದಿಗೆ ಮದುವೆ ಆಗೋದು. ಸೊ ಮದುವೆ ಆದ ನಂತರ ಮಕ್ಕಳು ಬರ್ತವೆ, ಮಕ್ಕಳನ್ನು ಯಾವ ಸ್ಕೂಲು ಕಾಲೇಜ್ಗಳಿಗೆ ಓದಿಸೋದು, ಭಾರತದಲ್ಲಿ ಇರಬೇಕಾ ಅಥವಾ ಬೇರೆ ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಬೇಕಾ, ಬಿಸ್ನೆಸ್ ಎಲ್ಲಿ ಮಾಡೋದು, ಈ ಥರನಾದ ಎಲ್ಲ ಲೈಫ್ ಚಾಯ್ಸ್ಗಳನ್ನು ಮಾಡೋ ಅಧಿಕಾರ, ಒಂದು ಅವಕಾಶ ನಿಮಗೆ ಸಿಗಬೇಕಪ್ಪ ಅಂತಂದರೆ ಮನಿ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗತ್ತೆ. ಮತ್ತು ಈ ಮನಿ ಮ್ಯಾನೇಜ್ಮೆಂಟ್ ನಿಮಗೆ ಎಮರ್ಜೆನ್ಸಿ ಪ್ರಿಫರೆನ್ಸಸ್ಗಳನ್ನು ಮಾಡೋಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ. ಎನಿ ಟೈಮ್ ನಿಮ್ಮ ಜಾಬ್ ಲಾಸ್ ಆಗ್ಬೋದು, ಬಿಸ್ನೆಸ್ ಲಾಸಿಗೆ ಹೋಗ್ಬೋದು, ನಿಮಗೆ ಹೆಲ್ತ್ ಇಶ್ಯೂಸ್ಗಳಾಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನೀವು ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರೆ ಸರಿಯಾದ ಪ್ರಿಪ್ರೇಷನ್ಗಳನ್ನು ಮಾಡ್ಕೊತೀರಾ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತೀರಾ, ಇನ್ಶೂರೆನ್ಸ್ಗಳನ್ನು ತೊಗೊಂಡಿಟ್ಕೊಂಡಿರ್ತೀರಾ. ಏನಾದರೂ ಆದರೆ ಇನ್ಶೂರೆನ್ಸು ಮತ್ತು ಎಮರ್ಜೆನ್ಸಿ ಫಂಡ್ ನಿಮ್ಮನ್ನು ಕಾಪಾಡುತ್ತೆ. ಈ ಪ್ರಿಪ್ರೇಷನ್ ಮನಿ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಮಾತ್ರ ಸಾಧ್ಯ ಆಗತ್ತೆ. ಇನ್ನು ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗುತ್ತೆ, ಟೈಮ್ ಫ್ರೀಡಮ್ ಕೂಡ ಸಿಗುತ್ತೆ. ಇದರಿಂದಾಗಿ ನೀವು ನಿಮ್ಮ ಲೈಫನ್ನು ಹೆಲ್ದಿಯಾಗಿ, ಹ್ಯಾಪಿಯಾಗಿ, ವೆಲ್ದಿಯಾಗಿ, ಸಕ್ಸಸ್ಫುಲ್ಲಾಗಿ, ರೊಮ್ಯಾಂಟಿಕ್ಕಾಗಿ ಎಂಜಾಯ್ ಮಾಡ್ಬೋದು. ನೀವು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ, ತಂದೆ ತಾಯಿಗಳೊಂದಿಗೆ ನಗ್ನಗ್ತಾ ಖುಷಿಯಾಗಿ ಬದುಕ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ನಿಮಗೆ ಬೇಕಪ್ಪ ಅಂತಂದರೆ ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಇದೇ ಮನಿ ಮ್ಯಾನೇಜ್ಮೆಂಟಿನ ಒಂದು ದೊಡ್ಡ ಇಂಪಾರ್ಟೆನ್ಸ್ ಆಗಿದೆ. ಪಿಲ್ಲರ್ಸ್ ಆಫ್ ಮನಿ ಮ್ಯಾನೇಜ್ಮೆಂಟ್. ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಓವರ್ ನೈಟ್ ಕೆಲಸ ಅಲ್ಲ. ನೀವು ಸಡನ್ನಾಗಿ ನಾನು ಮನಿ ಮ್ಯಾನೇಜ್ಮೆಂಟ್ ಮಾಡುವೆ, ಎಲ್ಲವನ್ನು ಕೂಡ ಸರಿ ಮಾಡುವೆ, ರಾತ್ರೋರಾತ್ರಿ ಕರೋಡ್ಪತಿ ಆಗುವೆ, ಶ್ರೀಮಂತನಾಗುವೆ, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡುವೆ ಅಂತಂದರೆ ಇದು ಸಾಧ್ಯ ಇಲ್ಲ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಲಾಂಗ್ ಪ್ರೊಸೆಸ್ ಆಗಿದೆನೋ ಅದೇ ಥರ ಮನಿ ಮ್ಯಾನೇಜ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವ ಲಾಂಗ್ ಪ್ರೊಸೆಸ್ ಆಗಿದೆ. ಮೊದಲು ನೀವು ಈ ಮನಿ ಮ್ಯಾನೇಜ್ಮೆಂಟಿನ ಸಕ್ಸಸ್ ಯಾವ ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡೆಂಟ್ ಆಗಿದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಆ ಎಲ್ಲ ಫ್ಯಾಕ್ಟ್ರಿಗಳ ಮೇಲೆ ಸರಿಯಾಗಿ ಕೆಲಸ ಮಾಡಬೇಕು. ಮನಿ ಮ್ಯಾನೇಜ್ಮೆಂಟಿನ ಜರ್ನಿ ಟೋಟಲ್ ಆಗಿ 12 ಸ್ಟ್ರಾಂಗ್ ಫ್ಯಾಕ್ಟ್ರಿಗಳ ಮೇಲೆ ನಿಂತಿದೆ. ಈ 12 ಪಿಲ್ಲರ್ಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಇವುಗಳ ಮೇಲೆ ಫೋಕಸ್ಡ್ ಆಗಿ ಕೆಲಸ ಮಾಡಿ ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಆ 12 ಪಿಲ್ಲರ್ಗಳು ಇಂತಿವೆ. ಪಿಲ್ಲರ್ ನಂಬರ್ 1 ಯುವರ್ ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ ಇದೆಯಲ್ಲ, ಇದೇ ನಿಮ್ಮ ಅತಿ ದೊಡ್ಡ ಅಸೆಟ್ ಆಗಿದೆ. ನೀವು ಬಡವರಾಗಬೇಕಾ ಅಥವಾ ಶ್ರೀಮಂತರಾಗಬೇಕಾ ಅನ್ನೋದು ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ರಿಚ್ ಮೈಂಡ್ಸೆಟ್ ಇದ್ದರೆ ನೀವು ಶ್ರೀಮಂತರಾಗ್ತೀರಾ, ನಿಮ್ಮ ಹತ್ರ ಪೂವರ್ ಮೈಂಡ್ಸೆಟ್ ಇದ್ದರೆ ನೀವು ಬಡವರಾಗೆ ಉಳಿತೀರಾ. ಅದಕ್ಕಾಗಿ ಎಲ್ಲದಕ್ಕಿಂತಲೂ ಮೊದಲು ನೀವು ನಿಮ್ಮ ಮೈಂಡ್ಸೆಟ್ ಮೇಲೆ ಕೆಲಸ ಮಾಡಬೇಕು. ಹಣದ ಬಗ್ಗೆ ಹಬ್ಬಿರುವ ಎಲ್ಲ ಹೊಲಸು ಮಿತ್ತುಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಬೇಕು. ಹಣ ಕೆಟ್ಟದ್ದಾಗಿದೆ, ಹಣ ಇದ್ದರೆ ದುಶ್ಚಟಗಳು ಬರ್ತವೆ, ಹಣ ಇದ್ದರೆ ಶ್ರೀಮಂತರ ಕಾಯಿಲೆಗಳು ಬರ್ತವೆ, ಹಣ ಇದ್ದರೆ ಹಂಗೆ ಮಾಡ್ತೀವಿ, ಹಿಂಗಾಗತ್ತೆ ಅನ್ನೋ ಎಲ್ಲ ಮೂಢನಂಬಿಕೆಗಳಿಂದ, ಗಾಳಿ ಸುದ್ದಿಗಳಿಂದ ಮೊದಲು ನೀವು ಹೊರ ಬರಬೇಕು. ಹಣದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಹಣವನ್ನು ಪ್ರೀತಿಸೋಕೆ ಶುರು ಮಾಡಬೇಕು. ಮನಿ ಮೈಂಡ್ಸೆಟ್ ನಿಮ್ಮಲ್ಲಿ ಬಂದ್ರೇ ನೀವು ದುಡ್ಡು ಮಾಡೋಕ್ಕಾಗೋದು ಮತ್ತು ಶ್ರೀಮಂತರಾಗೋಕ್ಕಾಗೋದು. ಪಿಲ್ಲರ್ ನಂಬರ್ 2 ಯುವರ್ ಮನಿ ಹ್ಯಾಬಿಟ್ಸ್. ನಿಮ್ಮ ಹತ್ರ ಮನಿ ಹ್ಯಾಬಿಟ್ಸ್ಗಳು ಇರಲೇಬೇಕು. ಹಣವನ್ನು ಗಳಿಸುವ ಹ್ಯಾಬಿಟು, ಉಳಿಸುವ ಹ್ಯಾಬಿಟು, ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಸುವ ಹ್ಯಾಬಿಟು, ನಿಮ್ಮ ಹತ್ರ ಒಳ್ಳೆಯ ಮನಿ ಹ್ಯಾಬಿಟ್ಸ್ಗಳಿದ್ದರೆ ಮಾತ್ರ ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗೋದು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋಕ್ಕಾಗೋದು. ಪಿಲ್ಲರ್ ನಂಬರ್ 3 ಮೇಕಿಂಗ್ ಮೋರ್ ಮನಿ. ಬಹಳಷ್ಟು ಜನ ಹಣವನ್ನು ಗಳಿಸಲು ಪ್ರಯತ್ನ ಪಡುವ ಬದಲು ಬರೀ ಉಳಿಸೋಕೆ ಒದ್ದಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬರೀ ಚಿಲ್ಲರೆ ದುಡ್ಡನ್ನು ಉಳಿಸುವುದರಿಂದ ನೀವು ಶ್ರೀಮಂತರಾಗಲ್ಲ. ಹಣವನ್ನು ಉಳಿಸೋದು ಇಂಪಾರ್ಟೆಂಟ್ ಆಗಿದೆ.
ನೀವು ಜಾಸ್ತಿ ಹಣವನ್ನು ಗಳಿಸಿದಾಗಲೇ ತಾನೇ ಜಾಸ್ತಿ ಹಣವನ್ನು ಉಳಿಸೋಕ್ಕಾಗೋದು. ಗಳಿಸೋಕೆ ನೀವು ಜಾಸ್ತಿ ಮಹತ್ವ ಕೊಡಬೇಕು. ಮೊದಲು ನೀವು ಜಾಸ್ತಿ ಹಣವನ್ನು ಗಳಿಸಬೇಕು. ನಿಮ್ಮ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮ ನಾಲೆಜನ್ನು ನೀವು ಗ್ರೋ ಮಾಡ್ಕೋಬೇಕು. ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೋಬೇಕು. ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಸೆಟ್ ಮಾಡಬೇಕು. ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಬೇಕು. ನಿಮ್ಮ ಮೇನ್ ಫೋಕಸ್ ಏನಾಗಿರಬೇಕು? ಮೊದಲು ಜಾಸ್ತಿ ಹಣವನ್ನು ಗಳಿಸೋದಾಗಿರಬೇಕು. ಹಣವನ್ನು ಗಳಿಸೋದು ಕೂಡ ಒಂದು ದೊಡ್ಡ ಪಿಲ್ಲರ್ ಆಗಿದೆ. ಇದರ ಮೇಲೆ ನೀವು ಫೋಕಸ್ಡ್ ಆಗಿರಲೇಬೇಕು. ಪಿಲ್ಲರ್ ನಂಬರ್ 4, ಬಜೆಟಿಂಗ್ ಮನಿ. ನೀವು ಜಾಸ್ತಿ ಹಣವನ್ನು ಗಳಿಸಿದ ನಂತರ ಬಂದ ಹಣವನ್ನು ಸರಿಯಾಗಿ ಉಳಿಸಿಕೊಳ್ಬೇಕು. ಅದನ್ನು ಮ್ಯಾನೇಜ್ ಮಾಡಬೇಕು. ನೀವು ನಿಮ್ಮ ನೀಡ್ಸ್ಗಳನ್ನು, ವಾಂಟ್ಸ್ಗಳನ್ನು, ಡಿಸೈರ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ನೀವು ನಿಮ್ಮ ನೀಡ್ಸ್ಗಳ ಮೇಲೆ ಸರಿಯಾಗಿ ಹಣವನ್ನು ಖರ್ಚು ಮಾಡಬೇಕು. ಯಾವ ವಸ್ತುಗಳಿಲ್ಲದೆ ನಿಮಗೆ ಬದುಕೋಕ್ಕಾಗಲ್ವೋ ಅವು ನಿಮ್ಮ ನೀಡ್ ಅಂದಂಗೆ. ನಿಮ್ಮ ಫಸ್ಟ್ ಪ್ರಯಾರಿಟಿ ನಿಮ್ಮ ನೀಡ್ಸ್ಗಳಾಗಿರಬೇಕು. ಇನ್ನು ವಾಂಟ್ಸ್ಗಳಿಂದ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ವಾಂಟ್ಸ್ಗಳು ಇರದೇ ಇದ್ದರೆ ನೀವೇನು ಸತ್ತೋಗಲ್ಲ. ಆದರೆ ವಾಂಟ್ಸ್ಗಳ ಮೇಲೆ ದುಡ್ಡು ಖರ್ಚು ಮಾಡಿದರೆ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಿಮಗೆ ಕಂಫರ್ಟ್ ಸಿಗುತ್ತೆ, ಗ್ರೋ ಆಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇನ್ನು ನೀವು ಎಲ್ಲಿ ತನಕ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಲ್ವೋ, ಫೈನಾನ್ಷಿಯಲಿ ಸ್ಟೇಬಲ್ ಆಗಲ್ವೋ, ಅಲ್ಲಿ ತನಕ ನಿಮ್ಮ ಡಿಸೈರ್ಸ್ಗಳನ್ನು ನೀವು ಪಕ್ಕಕ್ಕಿಡಬೇಕು. ಈ ರೀತಿ ನೀವು ಬಂದ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಬಜೆಟಿಂಗ್ ಮಾಡಲೇಬೇಕು. ಹೇಗೆ ದೇಶಕ್ಕೆ ಅಂಥೇಳಿ ಒಂದು ಬಜೆಟ್ ಇರುತ್ತೋ ಅದೇ ಥರ ನೀವು ನಿಮಗೋಸ್ಕರ ಒಂದು ಬಜೆಟನ್ನು ಮಂಡನೆ ಮಾಡಬೇಕು. ನಿಮ್ಮ ಫ್ಯಾಮಿಲಿ ಬಜೆಟನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಅಂದಾಗಲೇ ನೀವು ನಿಮ್ಮ ಹತ್ರ ಬಂದಿರೋ ಹಣವನ್ನು ಸರಿಯಾಗಿ ಇಟ್ಕೊತೀರಾ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡ್ತೀರಾ. ನೀವು ಬಜೆಟಿಂಗನ್ನೇ ಮಾಡಲಿಲ್ಲಪ್ಪ ಅಂತಂದರೆ ಹಣ ಎಲ್ಲಿಂದ ಬಂತು, ಎಲ್ಲಿ ಖರ್ಚಾಯಿತು, ಯಾಕೆ ಖರ್ಚಾಯಿತು ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಎಲ್ಲವನ್ನು ಕೂಡ ಕಳ್ಕೊತೀರಾ, ಮತ್ತು ಬೇರೆಯವರ ಹತ್ರ ಕೈ ಚಾಚ್ತೀರಾ. ಅದಕ್ಕಾಗಿ ಬಜೆಟಿಂಗ್ ಪಿಲ್ಲರ್ ಮೇಲೆ ನೀವು ಸ್ವಲ್ಪ ಜಾಸ್ತಿ ಕೇರ್ ಕೊಡಬೇಕು. ಪಿಲ್ಲರ್ ನಂಬರ್ 5, ಸೇವಿಂಗ್ ಮೋರ್ ಮನಿ. ಜಾಸ್ತಿ ಹಣವನ್ನು ಗಳಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಗಳಿಸಿದ ಹಣವನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನೀವು ಜಾಸ್ತಿ ಹಣವನ್ನು ಗಳಿಸ್ತಾ ಇದ್ದೀರಾ ಅಂತಂದರೆ ನೀವು ರಿಚ್ ಅಂದಂಗಲ್ಲ. ನೀವು ಜಾಸ್ತಿ ಹಣವನ್ನು ಗಳಿಸಿಬಿಟ್ಟು ಜಾಸ್ತಿ ಹಣವನ್ನು ಉಳಿಸಿಬಿಟ್ಟು ಯಾವಾಗ ಜಾಸ್ತಿ ಹಣವನ್ನು ಬೆಳೆಸ್ತಿರೋ ಇನ್ವೆಸ್ಟ್ಮೆಂಟ್ ಮಾಡಿ ಆವಾಗಲೇ ನೀವು ರಿಚ್ ಅಂದಂಗೆ, ಆವಾಗಲೇ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಅಂದಂಗೆ. ಸೊ ನೀವು ಬೇಗನೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡುವುದಕ್ಕಾಗಿ ಜಾಸ್ತಿ ಹಣವನ್ನು ಉಳಿಸೋದನ್ನು ಕಲಿಬೇಕು. ಪಿಲ್ಲರ್ ನಂಬರ್ 6, ಬಿಲ್ಡಿಂಗ್ ಫೈನಾನ್ಷಿಯಲ್ ಸೇಫ್ಟಿ ನೆಟ್. ಯಾವಾಗ ನಿಮ್ಮ ಹತ್ರ ಜಾಸ್ತಿ ಹಣ ಬರುತ್ತೋ ಆವಾಗ ನೀವು ಜಾಸ್ತಿ ಹಣವನ್ನು ಉಳಿಸಬೇಕು. ಮತ್ತು ನಿಮ್ಮ ಸಂಪತ್ತನ್ನು, ನಿಮ್ಮ ಹಣವನ್ನು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕಾಗಿ ಒಂದು ಸೇಫ್ಟಿ ನೆಟ್ಟನ್ನು ಬಿಲ್ಡ್ ಮಾಡಬೇಕು. ಸೇಫ್ಟಿ ನೆಟ್ಟನ್ನು ಹೆಂಗೆ ಬಿಲ್ಡ್ ಮಾಡ್ತೀರಾ? ಎಮರ್ಜೆನ್ಸಿ ಫಂಡನ್ನು ಸೆಟ್ ಮಾಡ್ತೀರಾ. ಅಂದರೆ 12 ತಿಂಗಳಿಗಾಗುವಷ್ಟು ಖರ್ಚನ್ನು ನಿಮ್ಮ ಸೇವಿಂಗ್ ಅಕೌಂಟಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇಡ್ತೀರಾ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸನ್ನು, ಟರ್ಮ್ ಇನ್ಶೂರೆನ್ಸನ್ನು, ವೆಹಿಕಲ್ ಇನ್ಶೂರೆನ್ಸನ್ನು, ಕಮರ್ಷಿಯಲ್ ಬಿಸ್ನೆಸ್ ಇನ್ಶೂರೆನ್ಸನ್ನು ತೊಗೊತೀರಾ. ಮತ್ತು ನಿಮ್ಮನ್ನು, ನಿಮ್ಮ ಸಂಪತ್ತನ್ನು, ದುಡ್ಡನ್ನು ಪ್ರೊಟೆಕ್ಟ್ ಮಾಡಿಕೊಡ್ತೀರಾ. ಪಿಲ್ಲರ್ ನಂಬರ್ 7, ಗ್ರೋವಿಂಗ್ ಮೋರ್ ಮನಿ ಬೈ ಇನ್ವೆಸ್ಟ್ಮೆಂಟ್. ನೀವು ಗಳಿಸಿದ ಉಳಿಸಿದ ಹಣವನ್ನು ಬ್ಯಾಂಕಲ್ಲಿಟ್ಟು ಕೊಳಿಸಬಾರ್ದು. ಇನ್ಫ್ಲೇಷನ್ ಅನ್ನೋದು ನಿಮ್ಮ ದುಡ್ಡನ್ನು ತಿಂತಾ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ದುಡ್ಡನ್ನು ಕೊಳೆಯೋಕೆ ಬಿಡಬಾರ್ದು. ನೀವು ಉಳಿಸಿದ ಹಣವನ್ನು ಇನ್ವೆಸ್ಟ್ ಮಾಡಿ ಅದನ್ನು ಬೆಳೆಸೋಕೆ ಟ್ರೈ ಮಾಡಬೇಕು. ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಒಂದೇ ದಾರಿಯಾಗಿದೆ. ನೀವು ನಿಮ್ಮ ದುಡ್ಡನ್ನು ನಿಮ್ಮ ನಾಲೆಜ್ಗೆ ತಕ್ಕಂತೆ ಅಟ್ಲೀಸ್ಟ್ ಎಫ್ ಡಿ ಆದರೂ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಾಕಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮಗೆ ರಿಯಲ್ ಎಸ್ಟೇಟ್ ನಾಲೆಜ್ ಇದ್ದರೆ ಅದಕ್ಕೆ ಹೋಗಬೇಕು, ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಟಾರ್ಟಪ್ಪು ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ನಮ್ಮಂಥ ಎಷ್ಟೋ ಸ್ಟಾರ್ಟಪ್ಗಳು ಫಂಡಿಂಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇರ್ತವೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬೇರೆಯವರ ಬಿಸ್ನೆಸ್ಗಳನ್ನು ನೀವು ಅಕ್ವೈರ್ ಮಾಡ್ಕೋಬೋದು. ಸಾಕಷ್ಟು ಆಪ್ಷನ್ಗಳಿವೆ ಹಣವನ್ನು ಇನ್ವೆಸ್ಟ್ ಮಾಡಿ ಬೆಳೆಸೋಕ್ಕೆ. ನೀವು ನಿಮ್ಮ ನಾಲೆಜ್ಗೆ ತಕ್ಕಂತೆ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಮತ್ತು ಅದನ್ನು ಇನ್ಫ್ಲೇಷನ್ ರೇಟಿಗೆ ಅಗೇನೆಸ್ಟ್ ಆಗಿ ಬೆಳೆಸ್ತಾ ಹೋಗಬೇಕು. ಪಿಲ್ಲರ್ ನಂಬರ್ 8, ಸೇವಿಂಗ್ ಟ್ಯಾಕ್ಸ್ ಲೀಗಲಿ. ನೀವು ಬಡವರಾಗಬೇಕಾ ಅಥವಾ ಶ್ರೀಮಂತರಾಗಬೇಕಾ ಅನ್ನೋದು ಟ್ಯಾಕ್ಸನ್ನು ನೀವು ಹೇಗೆ ಬಳಕೆ ಮಾಡ್ಕೊತೀರಾ ಅನ್ನೋದರ ಮೇಲೂ ಕೂಡ ಡಿಸೈಡ್ ಆಗುತ್ತೆ. ಈ ಟ್ಯಾಕ್ಸ್ ಅನ್ನೋದು ರಾಬಿನ್ಹುಡ್ ಆಗಿಲ್ಲ. ಟ್ಯಾಕ್ಸ್ ಅನ್ನೋದು ಬಡವರನ್ನೇ ಸುಲಿಗೆ ಮಾಡುತ್ತೆ. ಜಾಸ್ತಿ ಟ್ಯಾಕ್ಸನ್ನು ಮಿಡಲ್ ಕ್ಲಾಸಿನ ಎಂಪ್ಲಾಯಿಗಳು ಕಟ್ತಾರೆ. ಶ್ರೀಮಂತರಿಗೆ ಬಿಸ್ನೆಸ್ನ ಮೂಲಕ ಲೀಗಲ್ ಆಗಿ ಟ್ಯಾಕ್ಸ್ ಉಳಿಸೋಕೆ ಸಿಕ್ಕಾಪಟ್ಟೆ ದಾರಿಗಳಿವೆ.
ಸೊ ನೀವು ಕೂಡ ಜಾಬ್ ಮಾಡಿ ಇಲ್ಲವೇ ಬಿಸ್ನೆಸ್ ಮಾಡಿ, ಲೀಗಲ್ ಆಗಿ ಟ್ಯಾಕ್ಸ್ ಉಳಿಸುವ ಕಲೆಯನ್ನು ಕಲೀಲೇಬೇಕು. ನೀವು ಟ್ಯಾಕ್ಸ್ ಉಳಿಸೋದನ್ನು ಕಲೀಲಿಲ್ಲಪ್ಪ ಅಂತಂದರೆ ನೀವು ದಿವಾಳಿ ಆಗ್ತೀರ, ದುಡಿದು ಸತ್ತೋಗ್ಬಿಡ್ತೀರ. ಬಡವರಿಗೆ ಬಡವರ ಬಿಟ್ಟಿ ಭಾಗ್ಯಗಳು ಸಿಗ್ತವೆ, ಶ್ರೀಮಂತರಿಗೆ ಶ್ರೀಮಂತರ ಬಿಟ್ಟಿ ಭಾಗ್ಯಗಳು ಸಿಗ್ತವೆ. ನಿಮಗೇನು ಬದನೆಕಾಯಿನೂ ಸಿಗಲ್ಲ, ನೀವು ದುಡ್ಡು ಕಟ್ಟಿ ಟ್ಯಾಕ್ಸ್ ಕಟ್ಟಿ ಹೀಗೆ ಸತ್ತೋಗ್ಬಿಡ್ತೀರ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನು ಕೂಡ ಸಿಗಲ್ಲ, ಒಳ್ಳೆ ಹೆಲ್ತು ಕೂಡ ಸಿಗಲ್ಲ, ಹೆಲ್ತ್ ಫೆಸಿಲಿಟಿಗಳು ಸಿಗಲ್ಲ, ನಿಮಗೆ ಓಡಾಡೋಕ್ಕೆ ಚೆನ್ನಾಗಿರೋ ರಸ್ತೆಗಳು ಸಿಗಲ್ಲ, ಏನೂ ಸಿಗಲ್ಲ. ನೀವು ಬರೀ ಟ್ಯಾಕ್ಸ್ ಕಟ್ತಾನೆ ಹೋಗ್ತೀರ. ಟ್ಯಾಕ್ಸ್ ಕಟ್ಟಿ ಸಾಯೋ ಬದಲಿ ನೀವು ಲೀಗಲ್ ಆಗಿ ಟ್ಯಾಕ್ಸ್ ಉಳಿಸ್ಬೇಕು. ನಿಮಗೋಸ್ಕರ ಅಸೆಟ್ಗಳನ್ನು, ಪ್ರಾಪರ್ಟಿಗಳನ್ನು, ಬಿಸ್ನೆಸ್ಗಳನ್ನು ಬಿಲ್ಡ್ ಮಾಡ್ಕೋಬೇಕು. ಟ್ಯಾಕ್ಸ್ ಕಟ್ಟೋ ಬದಲಿ ನೀವು ನಿಮಗೋಸ್ಕರ ವೆಲ್ತ್ ಕ್ರಿಯೇಟ್ ಮಾಡ್ಕೋಬೇಕು. ಈ ಜಾಣತನವನ್ನು ನೀವು ಕಲೀಲೇಬೇಕು. ಪಿಲ್ಲರ್ ನಂಬರ್ 9, ಗೆಟಿಂಗ್ ರಿಚ್ ವಿತ್ ಡೆಟ್. ಸಾಲ ಮಾಡಿ ಶ್ರೀಮಂತರಾಗುವ ಕಲೆಯನ್ನು ನೀವು ಕಲೀಲೇಬೇಕು. ಕೆಟ್ಟ ಸಾಲ ನಿಮ್ಮನ್ನು ಕೆಡಿಸತ್ತೆ, ನಿಮ್ಮನ್ನು ಹಾಳು ಮಾಡುತ್ತೆ. ನೀವು ನಿಮ್ಮ ಲೈಫಲ್ಲಿ ಶೋಕಿ ಮಾಡುವುದಕ್ಕಾಗಿ ಸಾಲ ಮಾಡಬಾರ್ದು. ಶೋಕಿ ಮಾಡುವುದಕ್ಕಾಗಿ ಕಾರ್ ತಂದೆ, ಐಫೋನ್ ತಂದೆ, ಇಂಥದ್ದನ್ನೆಲ್ಲ ಮಾಡೋಕ್ಕೆ ನೀವು ಕೆಟ್ಟ ಸಾಲವನ್ನು ತೆಗೆದುಕೊಳ್ಬಾರ್ದು. ನೀವು ನಿಮ್ಮ ಲೈಫಲ್ಲಿ ಬರೀ ಗ್ರೋ ಆಗೋಕ್ಕೆ ಸಾಲ ಮಾಡಬೇಕು, ಸಕ್ಸಸ್ಫುಲ್ ಆಗೋಕ್ಕೆ ಸಾಲ ಮಾಡಬೇಕು. ನೀವು ಒಳ್ಳೆಯ ಸಾಲ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಶ್ರೀಮಂತರಾಗಬೇಕು. ಸಾಲ ಮಾಡಿ ಶ್ರೀಮಂತರಾಗೋದು ಕೂಡ ಒಂದು ಕಲೆಯಾಗಿದೆ, ಇದನ್ನು ನೀವು ಕಲೀಲೇಬೇಕು. ಪಿಲ್ಲರ್ ನಂಬರ್ 10, ಬಿಲ್ಡಿಂಗ್ ಅಸೆಟ್ಸ್ ಓವರ್ ಲಯಬಿಲಿಟೀಸ್. ಯಾರು ಮೊದಲು ಲಯಬಿಲಿಟಿಗಳನ್ನು ಮಾಡ್ತಾರೋ ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ನೀವು ನಿಮ್ಮ ಲೈಫಲ್ಲಿ ಮೊದಲು ಅಸೆಟ್ಗಳನ್ನು ಬಿಲ್ಡ್ ಮಾಡಬೇಕು. ಅಸೆಟ್ಗಳಿಂದ ಬಂದ ಇನ್ಕಮ್ದಿಂದ ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕು. ನೀವು ನಿಮ್ಮ ಲೈಫಲ್ಲಿ ಕಾರ್ ತೆಗೆದುಕೊಳ್ಳಿ, ಐಫೋನ್ ತೆಗೆದುಕೊಳ್ಳಿ, ಬಂಗಾರ ತೆಗೆದುಕೊಳ್ಳಿ, ಫಾರಿನ್ ಟೂರಿಗೆ ಹೋಗಿ, ಏನು ಬೇಕು ಎಲ್ಲ ಎಂಜಾಯ್ಮೆಂಟ್ಗಳನ್ನು ಮಾಡಿ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಬಂದ ಇನ್ಕಮ್ದಿಂದ ಇಷ್ಟೆಲ್ಲವನ್ನು ಮಾಡೋ ಹಾಗಿಲ್ಲ. ನಿಮಗೆ ಇನ್ಕಮ್ ಬಂತಾ, ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಬಜೆಟಿಂಗ್ ಮಾಡಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಫೈನಾನ್ಷಿಯಲ್ ಸ್ಮಾರ್ಟ್ ಗೋಲ್ಗಳನ್ನು ಸೆಟ್ ಮಾಡಿ, ಸರಿಯಾಗಿ ಹಣವನ್ನು ಉಳಿಸಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಸೆಟ್ಗಳನ್ನು ಬಿಲ್ಡ್ ಮಾಡಿ. ಅಸೆಟ್ಗಳಿಂದ ನಿಮಗೆ ಯಾವಾಗ ಎಕ್ಸ್ಟ್ರಾ ಇನ್ಕಮ್ ಬರುತ್ತೋ ಆವಾಗ ನೀವು ನಿಮ್ಮ ಮೋಜು ಮಸ್ತಿಗಳನ್ನು ಮಾಡಿ, ಕಾರ್ ತನ್ನಿ, ಐಫೋನ್ ತನ್ನಿ, ಫಾರಿನ್ ಟೂರಿಗೆ ಹೋಗಿ, ಏನು ಮಾಡೋದಿದೇನೋ ಮಾಡಿ. ಮೊದಲು ಅಸೆಟ್ಗಳನ್ನು ಬಿಲ್ಡ್ ಮಾಡಿ, ಲಯಬಿಲಿಟಿಗಳನ್ನು ಮಾಡ್ಕೊಂಡ್ಬಿಟ್ಟು ಕೆಟ್ಟ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡೋಕ್ಕೆ ಹೋಗಬೇಡಿ. ಪಿಲ್ಲರ್ ನಂಬರ್ 11, ಅಚೀವಿಂಗ್ ಫೈನಾನ್ಷಿಯಲ್ ಫ್ರೀಡಮ್. ನೀವು ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು. ನಿಮ್ಮ ಹತ್ರ ಫೈನಾನ್ಷಿಯಲ್ ಫ್ರೀಡಮ್ ಇದ್ದರೆ ಮಾತ್ರ ಟೈಮ್ ಫ್ರೀಡಮ್ ಸಿಗುತ್ತೆ. ಟೈಮ್ ಫ್ರೀಡಮು ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ಮಾತ್ರ ನೀವು ಒಂದೊಳ್ಳೆ ಹ್ಯಾಪಿ, ಹೆಲ್ದಿ, ರೊಮ್ಯಾಂಟಿಕ್, ಸಕ್ಸಸ್ಫುಲ್ ಲೈಫನ್ನು ಎಂಜಾಯ್ ಮಾಡ್ಬೋದು. ಫೈನಾನ್ಷಿಯಲ್ ಫ್ರೀಡಮ್ ಕೂಡ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಜರ್ನಿಯ ಒಂದು ಮುಖ್ಯ ಪಿಲ್ಲರ್ ಆಗಿದೆ. ಪಿಲ್ಲರ್ ನಂಬರ್ 12 ಆ್ಯಂಡ್ ಲಾಸ್ಟ್, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಆಟ್ ಅ ಯಂಗ್ ಏಜ್. ನೀವು ಮುದುಕರಾದಾಗ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡೋದಲ್ಲ. ಯಾವಾಗ ನೀವು ಯೌವನದಲ್ಲಿರ್ತೀರೋ, ಯಾವಾಗ ನಿಮಗೆ ಮೊದಲ ಸ್ಯಾಲ್ರಿ ಬರುತ್ತೋ ಅವತ್ತಿನಿಂದಲೇ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಬೇಕು. ಜೀವನ ಪೂರ್ತಿ ನಿಮಗೆ ದುಡ್ಡಿಗೋಸ್ಕರ ದುಡಿಯೋಕ್ಕಾಗಲ್ಲ, ನಿಮಗೂ ಕೂಡ ವಯಸ್ಸಾಗತ್ತೆ. ನಿಮಗೆ ಲೈಫ್ ಲಾಂಗ್ ದುಡಿಯೋದಕ್ಕೆ ನಿಮ್ಮ ಶರೀರ ಸಾಥ್ ಕೊಡಲ್ಲ. ಅದಕ್ಕಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಕೂಡ ಮಾಡಬೇಕು. ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡದಿದ್ದರೆ ಮುಂದೆ ವಯಸ್ಸಾದಾಗ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ಳೋದಿದ್ದರೆ ಅನಾಥಾಶ್ರಮಕ್ಕೆ ಹೋಗಬೇಕಾಗತ್ತೆ, ಇಲ್ಲವೇ ಬೀದಿ ಹೆಣ ಆಗಬೇಕಾಗತ್ತೆ. ಎಲ್ಲರೂ ತಮ್ಮ ಲೈಫಲ್ಲಿ ರಿಲ್ಯಾಕ್ಸ್ ಮಾಡುವಾಗ ನೀವು ವಯಸ್ಸಾದರೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಈ ಕೆಟ್ಟ ಪರಿಸ್ಥಿತಿ ನಿಮಗೆ ಬರಬಾರ್ದಪ್ಪ ಅಂತಂದರೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ನಲ್ಲಿ ರಿಟೈರ್ಮೆಂಟ್ ಪ್ಲ್ಯಾನಿಂಗು ಕೂಡ ನೀವು ಮಹತ್ವವನ್ನು ಕೊಡಲೇಬೇಕು. ಈ 12 ಪಿಲ್ಲರ್ಗಳ ಮೇಲೆ ನಿಮ್ಮ ಮನಿ ಮ್ಯಾನೇಜ್ಮೆಂಟಿನ ಸಕ್ಸಸ್ ನಿಂತಿದೆ. ಇವೇ ನಿಮ್ಮ ಮನಿ ಮ್ಯಾನೇಜರ್ಗಳಾಗಿವೆ. ಇವುಗಳನ್ನು ಸರಿಯಾಗಿ ನೀವು ನಿಭಾಯಿಸಲೇಬೇಕು. ಸೊ ಇಷ್ಟೆಲ್ಲ ಸಂಗತಿಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಪ್ಪ ಅಂತಂದರೆ ನಿಮಗೊಂದು ಗೋಲ್ಡನ್ ಅವಕಾಶ ಇದೆ. ಅದೇನಪ್ಪ ಅಂತಂದರೆ ನಾನು ನಮ್ಮ ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಜೊತೆಗೆ ಸೇರಿಬಿಟ್ಟು ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ನಿಮಗೋಸ್ಕರ ಡಿಸೈನ್ ಮಾಡಿರುವೆ. ಈ ಆನ್ಲೈನ್ ಪ್ರೀ ರಿಕಾರ್ಡೆಡ್ ವಿಡಿಯೋ ಕೋರ್ಸಲ್ಲಿ ನೀವು ಮನಿ ಮ್ಯಾನೇಜ್ಮೆಂಟಿನ ಬಗ್ಗೆ ಎಲ್ಲವನ್ನು ಕೂಡ ಕಲಿಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ತನಕ A to Z ಎಲ್ಲವನ್ನು ಕೂಡ ಕಲಿಬೋದು. ಈ ಕೋರ್ಸ್ ನಿಮಗೆ 1 ವರ್ಷದ ತನಕ ಸಿಗತ್ತೆ, ಜಾಯಿನ್ ಆದ ದಿನದಿಂದ ಹಿಡಿದುಬಿಟ್ಟು. ಮತ್ತು ಈ ಆನ್ಲೈನ್ ಕೋರ್ಸನ್ನು ನೀವು ನಿಮ್ಮ ಫ್ರೀ ಟೈಮಲ್ಲಿ ಯಾವುದೇ ಡಿವೈಸ್ನಿಂದ ಯಾವಾಗ ಬೇಕಾದರೂ ನಮ್ಮ roaringbusinesschool.comಗೆ ವಿಸಿಟ್ ಮಾಡಿ ನೋಡಬಹುದು. ಮತ್ತು ನಿಮಗೆ ಏನೇ ಡೌಟ್ ಬಂದರೂ ಕೂಡ ಪ್ರತಿ ರವಿವಾರ ನೀವು ನನಗೆ ಡೈರೆಕ್ಟಾಗಿಯೇ ಲೈವಲ್ಲಿ ನಿಮ್ಮ ಎಲ್ಲ ಡೌಟ್ಗಳನ್ನು ಕೇಳಬಹುದು.
ಸೊ ಇದೊಂದು ಬೆಸ್ಟ್ ಕೋರ್ಸ್ ಆಗಿದೆ. ಈಗಾಗಲೇ ಸಾವಿರಾರು ಸ್ಟೂಡೆಂಟ್ಸ್ಗಳು ಈ ಕೋರ್ಸಿಗೆ ಜಾಯಿನ್ ಆಗಿಬಿಟ್ಟು ತಮ್ಮ ಫೈನಾನ್ಷಿಯಲ್ ಹೆಲ್ತನ್ನು ಸುಧಾರಿಸಿಕೊಳ್ತಾ ಇದ್ದಾರೆ, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ, ಯೋಚನೆ ಮಾಡಿ, ನಿಮಗೂ ಕೂಡ ಒಂದೊಳ್ಳೆ ಹ್ಯಾಪಿ, ಹೆಲ್ದಿ, ವೆಲ್ದಿ, ರೊಮ್ಯಾಂಟಿಕ್ ಲೈಫನ್ನು, ಸಕ್ಸಸ್ಫುಲ್ ಲೈಫನ್ನು ಎಂಜಾಯ್ ಮಾಡೋದಿದೆ. ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆಯ ಲೈಫ್ ಕೊಡೋದಿದೆ. ನೀವು ಕೂಡ ಒಳ್ಳೆಯ ಬೆಟರ್ ಕ್ವಾಲಿಟಿಯ ಲೈಫನ್ನು ಎಂಜಾಯ್ ಮಾಡೋದಿದೆ ಅಂತಂದರೆ ನೀವು ಈ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಸದ್ಯಕ್ಕೆ ಲಿಮಿಟೆಡ್ ಟೈಮ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ನೀವು ಚೆಕ್ಔಟ್ ಪೇಜ್ನಲ್ಲಿ SP10 ಕೋಡನ್ನು ಯೂಸ್ ಮಾಡಿ ನಿಮಗೆ ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗತ್ತೆ. ನೀವು ಈ ಕೋರ್ಸಿಗೆ ಜಾಯಿನ್ ಆಗುವುದಕ್ಕಾಗಿ roaringbusinessschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಮತ್ತು ಬೇಗನೆ ಕೋರ್ಸಿಗೆ ಜಾಯಿನ್ ಆಗಿ. ಬೇಗನೆ ಕೋರ್ಸಿಗೆ ಜಾಯಿನ್ ಆಗಿ ನಾನು ಮತ್ತೆ ನಿಮಗೆ ಕೋರ್ಸಲ್ಲಿ ಸಿಗುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.